ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ. ಸೊ ನಿಮಗೆಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ನಾವೇನು ಮಾಡೋಣ, ಒಂದು ನವೋದಯದ ಪರಿಸರ ಅಧ್ಯಯನ ಪಾಠವನ್ನು ಕಲಿಯೋಣ. ಜೊತೆಗೆ ಕೆಲವೊಂದು ಕ್ವೆಶನ್ ಆನ್ಸರ್ಸ್ ಇದೆ, ಇದು ಕ್ವಿಜ್ ಥರ. ಸೊ ನೀವೇನು ಮಾಡಬೇಕು, ನಾನು ಪ್ರಶ್ನೆ ಹಾಕ್ತಾನೆ, ನೀವು ಆನ್ಸರ್ನ ಕೇಳಿದಾಗ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು, ಆಯಿತಾ? ಸೊ ಆನ್ಸರ್ನ ಹೇಳಬೇಕು ನೀವು. ಗ್ರೂಪ್ ಆನ್ಸರ್ಸ್ಗೆ ಅವಕಾಶ ಇಲ್ಲ. ಸೊ ಈಸಿಯಾಗಿ ಯಾರಿಗೆ ಗೊತ್ತಿದೆ ಕೈ ಎತ್ತಿ ಆನ್ಸರ್ನ ಹೇಳಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಸೊ ಹಾಗೆ ಎದ್ದಿದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕೂತ್ಕೊಂಡು ನೀವು ಆನ್ಸರ್ನ ಮಾಡ್ಬೋದು. ಸೊ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಹಾಗೂ ಇವತ್ತಿನ ಒಂದು ಹೊಸ ಕ್ವಿಜ್ ಕಾಂಪಿಟೇಷನ್ಗೆ ಎಲ್ರಿಗೂ ಸ್ವಾಗತ. ಜೊತೆಗೆ ನಾವು ಕೆಲವೊಂದು ಪರಿಸರ ದಿನದ ಪ್ರಮುಖವಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಪ್ರಶ್ನೆಗಳು ಕೇವಲ ಸಾರಿಗೆ ಪಾಠದ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಸಾರಿಗೆ ಪಾಠವನ್ನು ಇವತ್ತು ನಾವು ಕಲಿತಾ ಜೊತೆಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ತಾ ಹೋಗೋಣ. ಸೊ ಇವತ್ತು ನಮ್ಮ ಜೊತೆಗೆ ತುಂಬ ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ ಇಲ್ಲಿ. ಸೊ ಅವ್ರಿಗೆ ಕೂಡ ಪ್ರಶ್ನೆ ಕೇಳ್ತೇನೆ, ಸೊ ನಿಮಗೂ ಕೂಡ ಪ್ರಶ್ನೆ ಕೇಳ್ತೇನೆ. ನೋಡೋಣ ಯಾರು ಸರಿಯಾದ ಉತ್ತರ ಕೊಡ್ತಾರೋ. ಸೊ ಈ ಪುಸ್ತಕವನ್ನು ಅಮರೇಶ್ ಪಾಟೀಲ್ ಅವರು ನವೋದಯ ಅವಲೋಕನ ಅಂತ ಒಂದು EVS ಬುಕ್ನ ರೆಡಿ ಮಾಡಿದ್ದಾರೆ. ಸೊ ತುಂಬ ಉತ್ತಮವಾದಂಥ ಕ್ವೆಶನ್ ಆನ್ಸರ್ಗಳು ಇದರಲ್ಲಿದೆ. ಸೊ ಹಾಗಾದರೆ ಬನ್ನಿ, ಯಾವುದೇ ರೀತಿ ತಡ ಮಾಡದಿದ್ದಂಗೆ ಇವತ್ತಿನ ಪ್ರಶ್ನೆಗೆ ನಾವು ಹೋಗೋಣ. ಯಾವುದೆಲ್ಲ ಪ್ರಶ್ನೆ ಅಂತ ನೋಡೋಣ. ಸೊ ನೀವೇನು ಮಾಡಬೇಕು, ಒಂದು ನೋಟ್ಬುಕ್ನ ಕೈಟ್ಕೋಬೇಕು. ನೋಟ್ಬುಕ್ನ ಕೈಟ್ಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಬೇಕು, ಆಯಿತಾ? ಪ್ರಶ್ನೆಗೆ ಉತ್ತರವನ್ನು ಕೂಡ ಬರಿತಾ ಹೋಗಬೇಕು. ಪ್ರಶ್ನೆನ ಬರೆಯುವ ಅವಶ್ಯಕತೆ ನಿಮ್ಗೆ ಬೇಕೇ ಪ್ರಶ್ನೆ ಬರ್ಕೊಳ್ಳಿ, ಇಲ್ಲ ಜಸ್ಟ್ ಕೇಳಿ ಒಂದೇ ಪ್ರಶ್ನೆಗೆ ಉತ್ತರ ಏನು ಅಂತ ಕ್ಲಿಯರಾಗಿ ಬರಿತಾ ಹೋಗಬೇಕು. ಸೊ ಮೊದಲನೇ ಪ್ರಶ್ನೆ ಬೋರ್ಡ್ ಮೇಲೆ ಆದಷ್ಟು ಬೇಗ ಕ್ವಿಕ್ಕಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡಿ ಪ್ರಶ್ನೆ, ನೋಡಿ ಪ್ರಶ್ನೆ ಕಾಣ್ತಾ ಇದೆ. 1, 2, 3, 4, 5, 6 ಪ್ರಶ್ನೆಗಳು ನಿಮಗೆ ಕಾಣ್ತಿದೆ. ಸೊ ಕ್ವಿಕ್ಕಾಗಿ ನೋಡಿ. ಮೊದಲನೇ ಪ್ರಶ್ನೆ, ಸಾರಿಗೆ ಎಂದರೇನು? ನೋಡಿ ಆಪ್ಷನ್ಸ್ ಸರಿಯಾಗಿ ಓದ್ಕೊಳ್ಳಿ. ಹೊಲಗಳಲ್ಲಿ ಬೆಳೆಯನ್ನು ಬೆಳೆಯೋದು ಸಾರಿಗೆ ಅಂತಾರ, ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರು ಸರಕುಗಳ ಚಲನೆ, ಮನೆ ನಿರ್ಮಿಸುವುದು, ಅಡುಗೆ ಆಹಾರ? ಯಾವ ಆನ್ಸರ್ ಇದಕ್ಕೆ? ನೋಡಿ ಮೊದಲನೇ ಪ್ರಶ್ನೆ, ಸಾರಿಗೆ ಅಂದರೆ ಏನು? ಆಪ್ಷನ್ ಬಿ, ಎಸ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಕು ಮತ್ತು ಜನರನ್ನ ಚಲನೆ ಮಾಡೋದು ಸಾರಿಗೆ ಅಂತ ಹೇಳ್ತೇವೆ. ಸೊ ಓಕೆ. ಸೊ ನೀವು ಕೂಡ ಏನು ಮಾಡಿ, ಒಂದನೇ ಪ್ರಶ್ನೆಗೆ ಯಾವ ಆನ್ಸರ್ ಅಂತ ವಿತ್ ಕೀ ಆನ್ಸರ್ ಬರೆಸಾಕು. ಕೀ ಆನ್ಸರ್ಸ್ನ ಬರೆಸಾಕು ಅಷ್ಟೇ, ಯಾವ ಆಪ್ಷನ್ ಅಂತ ಬರೆಸಾಕು. ಓಕೆ, 1 ಬಿ. ಎರಡನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ವೇಗದ ಸಾರಿಗೆ ಸಾಧನವಾಗಿದೆ? ರೈಲು, ಹಡಗು, ವಿಮಾನ, ಬಸ್? ವಿಮಾನ, ಎಕ್ಸಾಕ್ಟ್ಲಿ ಅಲ್ವಾ? ಸೊ ಅತ್ಯಂತ ವೇಗವಾಗಿ ವಿಮಾನ ಹೋಗುತ್ತೆ. ಸೊ ವಿಮಾನ ಎಲ್ಲಿ ಹೋಗುತ್ತೆ? ನೀರಿನ ಮೇಲೆ ವಿಮಾನ ಹೋಗುತ್ತಾ ಹಿಂಗೆ ಮಾಡಿಕೊಂಡು? ಇಲ್ಲ, ಆಕಾಶದಲ್ಲಿ ವಿಮಾನ ಹಾರಾಡುತ್ತೆ. ಸೊ ಹಾಗಾದ್ರೆ ಅತ್ಯಂತ ವೇಗದ ಸಾರಿಗೆ ವ್ಯವಸ್ಥೆ ಅಂದರೆ ವಿಮಾನ. ಹಾಗೂ ಅತ್ಯಂತ ದುಬಾರಿಯಾದದ್ದು ಕೂಡ ವಿಮಾನ, ಕೂಡ ಅತ್ಯಂತ ದುಬಾರಿಯಾಗಿದೆ. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವ ವಾಹನವು ನೀರಿನ ಮೇಲೆ ಚಲಿಸುತ್ತದೆ ಅಂತ ಕೇಳಿದರೆ ತುಂಬ ಈಸಿಯಾದ ಪ್ರಶ್ನೆ. ಯಾವ ವಾಹನ ನೀರಿನ ಮೇಲೆ ಚಲಿಸುತ್ತದೆ? ದೋಣಿ. ಎಸ್, ಹೌದಾ? ಮೂರನೇ ಪ್ರಶ್ನೆಗೆ ದೋಣಿ ಸರಿಯಾದ ಆನ್ಸರ್ ಆಗಿದೆ. ಸೊ ಈಸಿ ಇದೆ ಇವೆಲ್ಲ ಪ್ರಶ್ನೆಗಳು. ನಾಲ್ಕನೇ ಪ್ರಶ್ನೆ ನೋಡೋಣ, ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಸೊ ನಾಲ್ಕನೇ ಪ್ರಶ್ನೆ ನೋಡಿ, ಯಾವ ಪ್ರಾಣಿ ಮರುಭೂಮಿಯ ಹಡಗು? ಒಂಟೆ ಅಲ್ವಾ? ಎಸ್, ಒಂಟೆ ಮರುಭೂಮಿಯ ಹಡಗಾಗಿದೆ. ಹಾಗಾದ್ರೆ ಕುದುರೆ ಎಲ್ಲಿರುತ್ತೆ? ನಾರ್ಮಲ್ ನೆಲದಲ್ಲಿ. ಸೊ ಯಾಕೆ ಬಗ್ಗೆ ಕೇಳಿದಾರ? ಯಾಕಂದ್ರೆ ಯಾವ ಪ್ರಾಣಿ ಯಾಕೆಲ್ಲಿರುತ್ತೆ? ಹಿಮಾಲಯದಲ್ಲಿರುತ್ತೆ. ಕಾಡಂತ ಹೇಳಿದ್ರು, ಕಾಡಲ್ಲ, ಹಿಮ ಪ್ರದೇಶದಲ್ಲಿ ಯಾಕೆ ಇರುತ್ತೆ? ಮೈಗೆ ಇಷ್ಟು ದೊಡ್ಡ ಕೂದಲಿರುತ್ತೆ ಅದಕ್ಕಲ್ಲ, ಹಿಮದಿಂದ ರಕ್ಷಣೆ ಕೊಡ್ಲಿಕ್ಕೆ ಯಾಕನ ಹಿಮ ಪ್ರದೇಶ ಬಳಸ್ತಾರೆ. ಎಸ್. ಐದನೇ ಪ್ರಶ್ನೆ, ಭಾರತದ ಮೊದಲ ಪ್ರಯಾಣಿಕ ರೈಲು ಯಾವ 2 ಸ್ಥಳಗಳ ನಡುವೆ ಓಡಿತು? ಎಸ್, ಮುಂಬೈ ಮತ್ತು ಠಾಣೆ ಅಲ್ವಾ? ಆಪ್ಷನ್ ಬಿ, ಮುಂಬೈ ಮತ್ತು ಠಾಣೆ ಸರಿಯಾದ ಉತ್ತರ ಆಗಿದೆ. ಸೊ ನೀವು ಕೂಡ ಏನು ಮಾಡಿ, ಪ್ರಶ್ನೆನ ಓದಿ ಜೊತೆಗೆ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಯಾರು ಅತಿ ಹೆಚ್ಚು ಆನ್ಸರ್ಸ್ನ ಮಾಡ್ತಾರೆ ಅಂತೇಳಿ. ಹಾಗೆ ನಿಮ್ಮ ಬುಕ್ ಇಟ್ಕೊಂಡು ಕೂಡ ಆಪ್ಷನ್ಸ್ನ ಬರಿತಾ ಹೋಗಿ, ಪ್ರಶ್ನೆಗಳನ್ನು ಕೂಡ ಬೇಕಾದ್ರೆ ಬರ್ರಿ, ಇಲ್ಲ ಜಸ್ಟ್ ಕೇಳಿ. ಆರನೇದು, ಎತ್ತಿನ ಬಂಡಿ ಯಾವ ರೀತಿಯ ಸಾರಿಗೆ ಸಾಧನ ಆಗಿದೆ? ಎತ್ತಿನ ಬಂಡಿ ಭೂ, ಜಲ, ವಾಯು, ಪೈಪ್ಲೈನ್? ಪೈಪ್ಲೈನ್ ಅಲ್ವಾ? ಇಲ್ಲ. ಯಾವುದು? ಎತ್ತಿನ ಬಂಡಿ ಯಾವ ರೀತಿ ಸಾರಿಗೆ ಸಾಧನ? ಎಷ್ಟು ಯೋಚನೆ ಮಾಡಿದೆ ಇದು ಎತ್ತಿನ ಬಂಡಿ? ಎಸ್, ಭೂ ಸಾರಿಗೆ. ಎತ್ತಿನ ಬಂಡಿ ಎಲ್ಲಿ ಹೋಗುತ್ತೆ? ಹಾರುತ್ತಾ ಮೇಲ್ಗಡೆ? ಎತ್ತಿಗೆ ರೆಕ್ಕೆ ಇರುತ್ತಾ? ಎತ್ತಿಗೆ ರೆಕ್ಕೆ ಮುಖಾಂತರ ಮೇಲೆ ಹಾರ್ತಾ ಹೋಗ್ತಾವ? ಇಲ್ಲ ಅಲ್ವಾ? ಸೊ ಯಾವ್ದು ಹಾಗಿದ್ರೆ ಭೂ ಸಾರಿಗೆ. ಎತ್ತಿನ ಬಂಡಿ ಅಂದ್ರೆ ನೆಲದ ಮೇಲೆ ಹೋಗುತ್ತಲ್ಲ ಎತ್ತಿನ ಬಂಡಿ. ಅದನ್ನು ಹೇಳಲಿಕ್ಕೆ ಅಷ್ಟೊತ್ತು ಯಾಕೆ? ಎತ್ತಿನ ಬಂಡಿ ಭೂ ಸಾರಿಗೆ ಆಗಿದೆ, ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. 6 ಪ್ರಶ್ನೆಗೆ 6ಕ್ಕೆ 6 ಉತ್ತರವನ್ನು ತುಂಬ ಜನ ಸರಿಯಾಗಿ ಕೊಟ್ಟಿದ್ದೀರಾ ಅನ್ಸುತ್ತೆ ಅಲ್ಲ? ಎಸ್, ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 6 ಪ್ರಶ್ನೆಗಳು ಆಗಿದೆ. ಓಕೆ, 7, 8, 9 ಇದೆ ಇಲ್ಲಿ ನೋಡಿ. 7, 8, 9. ಓಕೆ,
7ನೇ ಪ್ರಶ್ನೆ. ನಾವು ಸ್ವಲ್ಪ ಅದನ್ನು ನಿಮಗೆ ಕಾಣೋ ಹಾಗೆ ರೀತಿಯಲ್ಲಿ ಮಾಡೋಣ ಸ್ವಲ್ಪ, ಇಲ್ಲಾಂದರೆ ಓಕೆ ಹೀಗೆ ಇರಲಿ, ಈಸಿ ಆಗುತ್ತೆ. ರೈಲುಗಳು ಓಡುತ್ತವೆ. ರೈಲುಗಳು ಓಡುತ್ತವ? ಓಕೆ. ರಸ್ತೆಗಳು, ನೀರು, ಕಬ್ಬಿಣದ ಹಳಿ, ಮರಳು, ಎಲ್ಲಿ ಓಡುತ್ತೆ ರೈಲುಗಳು? ರೈಲು ಎಲ್ಲಿ ಓಡುತ್ತೆ? ರಸ್ತೆಗಳಲ್ಲಿ ರೈಲು ಹೋಗುತ್ತಾ? ರಸ್ತೆಗಳು ಹೋಗುತ್ತಾ? ಎಲ್ಲಿ ಹೋಗುತ್ತೆ? ಎಸ್, ಕಬ್ಬಿಣದ ಹಳಿಗಳು. ನೀವು ನೋಡಿಲ್ವಾ? ರೈಲ್ವೆ ನೋಡಿಲ್ವಾ? ಸೊ ರೈಲ್ವೆ ಕಬ್ಬಿಣದ ಹಳಿಗಳ ಮೇಲೆ ಹೋಗುತ್ತೆ. ಸೊ ಕಬ್ಬಿಣದ ಹಳಿಗಳು ಸರಿಯಾದ ಉತ್ತರ. ಬರೀರಿ ಬೇಗ. 8, 9 ಕ್ವಿಕ್. ಪ್ರಶ್ನೆನ ಓದಿ ಅರ್ಥೈಸ್ಕೊಂಡು ಆನ್ಸರ್ನ ಹಾಕಬೇಕಾಗಿ ವಿನಂತಿ, ಕ್ವಿಕ್ ಆಗಿ. ಇವುಗಳಲ್ಲಿ ಯಾವುದು ಅತಿ ಭಾರವಾದ ಸರಕುಗಳನ್ನು ದೂರದವರೆಗೆ ಸಾಗಿಸಲು ಅಗ್ಗದ ಮಾರ್ಗವಾಗಿದೆ? 8ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅತಿ ಭಾರವಾದ ಸರಕುಗಳನ್ನು ದೂರದವರೆಗೆ ಸಾಗಿಸಲು ಅಗ್ಗದ ಮಾರ್ಗ? ಅಗ್ಗ ಅಂದ್ರೇನು? ತುಂಬ ಚೀಪ್. ಅಗ್ಗ ಅಂದ್ರೆ ತುಂಬ ಕಡಿಮೆ ರೇಟಿಂದು ಅಂತ ಅಲ್ವಾ? ಅಗ್ಗದ ಮಾರ್ಗ ಯಾವುದು? ವಿಮಾನ, ಹಡಗು, ಕಾರು, ಹೆಲಿಕಾಪ್ಟರ್. ಪ್ರಸನ್ನ ಹೇಳೋ, ಏನು ಆನ್ಸರ್? ಹೆಲಿಕಾಪ್ಟರ್. ತುಂಬ ಈಸಿನಾ ಹೆಲಿಕಾಪ್ಟರ್? 10 ರೂಪಾಯಿ ಕೊಟ್ಟರೆ ಹೆಲಿಕಾಪ್ಟರ್ ಬರ್ತಾರ? ಈ ಕಾಲ್ ಮಾಡಿ ಬರ್ತಾರ ಹೆಲಿಕಾಪ್ಟರ್? ನೀವು ಹೆಲಿಕಾಪ್ಟರ್ಲಿ ಒಂದು 25 ಕಾರು ಇರ್ಬೋದಲ್ಲ? 20 ಕಾರು ಇಲ್ಲ. ಹೆಲಿಕಾಪ್ಟರ್ಲಿ ಎಮರ್ಜೆನ್ಸಿ. ಹೆಲಿಕಾಪ್ಟರ್ ಯಾವ್ದು ಯೂಸ್ ಮಾಡ್ತಾರೆ ಹೇಳಿ ಜಾಸ್ತಿ? ಈ ರಾಜಕಾರಣಿಗಳು ಕ್ವಿಕ್ ಆಗಿ ಹೋಗ್ಲಿಕ್ಕೆ 4-5 ಜನ ಕೂರ್ಬೋದು ಹೆಲಿಕಾಪ್ಟರ್ಲಿ. ವಸ್ತು ಹಾಕ್ಲಿಕ್ಕೆ ಆಗ್ತದೆ. ಅಥವಾ ಈ ಮಳೆ ಗಿಳೆ ಬಂದಾಗ, ನೆರೆ ಬಂದಾಗ, ನೆರೆ ಹಾವಳಿ ಆದಾಗ, ನೀರು ತುಂಬಿದಾಗ ಈ ಆ ಪ್ರದೇಶಗಳಲ್ಲಿ ಹೆಲಿಕಾಪ್ಟರಿಂದ ಸರ್ವೈವಲ್ ಮಾಡ್ತಾರೆ. ಮನುಷ್ಯ ಸಿಗಾಕೊಂಡಿದ್ರೆ ಎತ್ಕೊಂಡು ಹೋಗ್ತಾರೆ. ಹೌದಾ? ಹೌದಲ್ಲ? ಎಸ್. ಯಾವುದು? ಹಡಗು. ಎಕ್ಸಾಕ್ಟ್ಲಿ. ಹಡಗು ನೋಡಿ ತುಂಬ ಅಗ್ಗ. ಯಾಕೆ ಅಂದರೆ ದೊಡ್ಡ ಹಡಗು ಕಂಟೈನರ್ ಇರ್ತದೆ. ಅದರಲ್ಲಿ ನೀವು ಏನಿಲ್ಲ ಅಂದ್ರೆ ಒಂದು ದೊಡ್ಡ ಹಡಗು ಕಂಟೈನರಲ್ಲಿ 400ರಿಂದ 500 ಕಾರುಗಳನ್ನು ಸಾಗಿಸ್ಬೋದು. ಅಷ್ಟು ದೊಡ್ಡ ಇರ್ತದೆ ಹಡಗು. ಕೇಳಿದ್ರಲ್ಲ ನೀವು? ಎಸ್. ಹಡಗುಗಳು ತುಂಬ ಚೀಪ್, ಅದು ತುಂಬ ಕಾಸ್ಟ್ಲಿ ಅಲ್ಲ ಮತ್ತದು. ಮತ್ತೆ ವಿಮಾನ ಅಂತೂ ಕಾಸ್ಟ್ಲಿ, ತುಂಬ ಅದಕ್ಕೆ ಫ್ಯೂಯಲ್ ಬೇಕು ಹಾರ್ಲಿಕ್ಕೆ ಮೇಲ್ಗಡೆ, ತುಂಬ ಕಾಸ್ಟ್ಲಿ ಅದು. ಸೊ ಹಾಗಾದರೆ ಅತಿ ಅಗ್ಗವಾದದ್ದು ಯಾವುದು? ಹಡಗು ಅತಿ ಅಗ್ಗವಾದ ಒಂದು ಸಾರಿಗೆ ಆಗಿದೆ, ನೆನಪಿರಲಿ. ಹಡಗುಗಳು ಸರಕುಗಳನ್ನು ಲೋಡ್ ಮಾಡುವ ಮತ್ತು ಇಳಿಸುವ ಸ್ಥಳವನ್ನು ಏನೇನು ಕರೀತಾರೆ ನೋಡಿ? ಹಡಗುಗಳು ಬಂದು ನಿಲ್ಲುತ್ತೆ, ಅಲ್ಲಿ ನಿಂತ್ಕೊಂಡು ವಸ್ತುಗಳನ್ನ ಲೋಡ್ ಮಾಡ್ತಾರೆ ಮತ್ತು ಅನ್ಲೋಡಿಂಗ್ ಮಾಡ್ತಾರೆ, ಲೋಡ್ ಮಾಡ್ತಾರೆ, ಅನ್ಲೋಡಿಂಗ್ ಮಾಡ್ತಾರೆ, ಲೋಡ್ ಮಾಡ್ತಾರೆ. ಯಾವುದು ಹಾಗಿದ್ರೆ? 9ನೇ ಪ್ರಶ್ನೆ. ಯಾರಿಗೆ ಗೊತ್ತಿದೆ ನೋಡೋಣ, ಯೋಚನೆ ಮಾಡಿ. ಸಮುದ್ರ ಇರುವ ಜಾಗದಲ್ಲಿ ಪ್ರತಿಯೊಂದು ಊರಲ್ಲಿ ಈ ಥರದೊಂದು ಇರುತ್ತೆ, ಹಡಗುಗಳು ನಿಲ್ಲುವ ಸ್ಥಾನ. ಬಸ್ ನಿಲ್ಲುವ ಸ್ಥಾನಕ್ಕೆ ಅಂತೇವೆ ನಾವು ಬಸ್ ನಿಲ್ದಾಣ. ಟ್ರೈನ್ ನಿಂತ್ರೆ ಟ್ರೈನ್ ಸ್ಟೇಷನ್. ಹಡಗು ನಿಂತ್ರೆ ಹಡಗು ಸ್ಟೇಷನ್ ಅಂತೇವ? ಹಡಗು ನಿಲ್ದಾಣ ಅಂತವ? ಇಲ್ಲ. ಬಂದರು ಅಂತವಲ್ವಾ? ಎಕ್ಸಾಕ್ಟ್ಲಿ. ಸೊ ಬಂದು ನೋಡಿ, ತುಂಬಾ ಜನರಿಗೆ ಗೊತ್ತೇ ಇಲ್ಲ. ವೇದಿಕೆ ಅಂದ್ರೆ ಏನು? ನೀವು ನಾಳೆ ನವೋದಯ ಸೆಲೆಕ್ಷನ್ ಆದ್ಮೇಲೆ ನಿಮಗೆ ವೇದಿಕೆ ನಿಲ್ಲಿಸ್ತಾರೆ ಹಾರ ಹಾಕ್ಲಿಕ್ಕೆ, ಸನ್ಮಾನ ಮಾಡ್ಲಿಕ್ಕೆ ಅಲ್ವಾ? ವೇದಿಕೆ ಮೇಲೆ ಹೋಗ್ತೀರಿ ನೀವು, ಹೌದಿಲ್ಲ? ಬನ್ನಿ ಬನ್ನಿ, ನೀವು ನವೋದಯ ಪಾಸ್ ಆಗಿದ್ದೀರಾ, ವೇದಿಕೆಗೆ ಬಂದು ಅಲಂಕರಿಸಿ ಕೂರಿಸಿ ನಿಮ್ಗೆ ಶಾಲ್ ಹಾಕಿ, ಹಾರ ಹಾಕಿ, ಟೊಪ್ಪಿ ಗಿಪ್ಪಿ ಹಾಕಿ, ಕೈಯಲ್ಲಿ ಪ್ರೈಸ್ ಎಲ್ಲ ಕೊಟ್ಟು ಸನ್ಮಾನ ಮಾಡ್ತಾರೆ. ಯಾರಿಗೆ ಆಸೆ ಇದೆ ಮಾಡಿಸ್ಬೇಕು ಅಂತ? ಎಸ್. ನಿಮ್ಗೆ ಆಸೆ ಇದ್ರೆ ಏನು ಮಾಡ್ಬೇಕು? ನೀವು ತುಂಬ ಚೆನ್ನಾಗಿ ಓದಬೇಕು, ನಮ್ಮ ಕ್ಲಾಸಸ್ ನೋಡಿ. ಓಕೆ. ಸೊ ರನ್ವೇ ಅಂದ್ರೆ ಏನು ಹೇಳಿ? ರನ್ವೇ ಹೌದಿಲ್ಲ? ರನ್ವೇ ಅಂದರೆ ಏರೋಪ್ಲೇನ್ ಹಾರುತ್ತಲ್ಲ, ರನ್ವೇ ಅಂತಾರೆ ಅದಕ್ಕೆ, ಆಯ್ತಾ? ಏರೋಪ್ಲೇನಿಗೆ ಅಂಥೇಳಿ ಹೆಲಿಕಾಪ್ಟರ್ಗೆ ರನ್ವೇ ಬೇಕಾ? ಏರೋಪ್ಲೇನ್ ಏನು ಫುಲ್ ರೋಡ್ ಇರುತ್ತೆ, ಏರೋಪ್ಲೇನ್ ಬಂದು ಮೇಲೆ ಹಾರುತ್ತೆ, ರನ್ವೇ ಅದು. ಇಳಿಬೇಕಾದ್ರೂ ರನ್ವೇ ಬೇಕು. ಹೆಲಿಕಾಪ್ಟರ್ ರನ್ವೇ ಬೇಕು? ಇಲ್ಲ. ನಿಂತಲ್ಲಿ ಜಿಕ್ ಅಂತ ಹಾರುತ್ತೆ ಮೇಲ್ಗಡೆ, ನಿಂತಲ್ಲಿ ಆರಾಮಾಗಿ ಹಾರುತ್ತೆ, ರೆಕ್ಕೆ ಇರುತ್ತೆ ಅದಕ್ಕೆ. ಏರೋಪ್ಲೇನ್ ಹಾರುತ್ತಾ ಹಂಗೆ? ಏರೋಪ್ಲೇನ್ ಸ್ಟೇಬಲ್ ಆಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಏರೋಪ್ಲೇನ್ ಹೋಗ್ತಾನೆ ಇರಬೇಕು ಅದು. ಸೊ ನಿಲ್ಲಿಕ್ಕೆಲ್ಲ ಅದಕ್ಕೆ ಸಾಧ್ಯವೇ ಇಲ್ಲ. ಓಕೆ. ಸೊ ಹಾಗಾದ್ರೆ ಗ್ಯಾರೇಜ್ ಗೊತ್ತಿದೆ ನಿಮಗೆ? ತಲೆ ರಿಪೇರಿ ಮಾಡ್ತಾರೆ ಗ್ಯಾರೇಜಲ್ಲಿ. ಗ್ಯಾರೇಜಲ್ಲಿ ಏನು ರಿಪೇರಿ ಮಾಡ್ತಾರೆ? ಗಾಡಿ ರಿಪೇರಿ ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಅರ್ಥ ಆಯ್ತಲ್ಲ 9 ಪ್ರಶ್ನೆಗಳು? ಓಕೆ, ಈಗ ನೆಕ್ಸ್ಟ್ 10, 11, 12 ಪಟ 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 ಓದ್ಕೊಳ್ಳಿ ನೋಡಿ. 10ನೇ ಪ್ರಶ್ನೆ. ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವ ಸ್ಥಳವನ್ನ ಏನೆಂದು ಕರೆಯುತ್ತಾರೆ? ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವ ಸ್ಥಳ. ವಿಮಾನಗಳು ಎಲ್ಲಿ ಟೇಕ್ ಆಫ್ ಅಂದ್ರೆ ಮೇಲೆ ಹಾರೋದು, ಲ್ಯಾಂಡ್ ಅಂದ್ರೆ ಇಳಿಯೋದು. ಎಲ್ಲಿ ಲ್ಯಾಂಡ್ ಆಗುತ್ತೆ, ಎಲ್ಲಿ ಟೇಕ್ ಆಫ್ ಆಗುತ್ತೆ, ಆ ಸ್ಥಳ ಏನ್ ಕರೀತಾರೆ?
ಏನು ಕರೀತಾರೆ? ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವ ಸ್ಥಳ. ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ, ಬಂದರು, ರೈಲು ನಿಲ್ದಾಣ. ಯಾವುದು? ಒಟ್ಟಿಗೆ ಹೇಳಿ ಎಲ್ರು, ಯಾವುದು? ವಿಮಾನ ನಿಲ್ದಾಣ. ಎಸ್, ನಮ್ಗೆ ಗೊತ್ತಿದೆ ಅಲ್ವಾ, ವಿಮಾನ ನಿಲ್ದಾಣ ರನ್ವೇ ಇರುತ್ತೆ, ಸೊ ಕಾಮನ್. ಇವುಗಳಲ್ಲಿ ಯಾವುದು ಸಾರ್ವಜನಿಕ ಸಾರಿಗೆ ಸಾಧನವಾಗಿದೆ? ಸಾರ್ವಜನಿಕ ಸಾಧನ ಯಾವುದು ಸಾರಿಗೆಗೆ? ಯಾವುದು ಸಾರ್ವಜನಿಕ ಸಾಧನವಾಗಿದೆ? ಒಂದು ಕುಟುಂಬದ ಕಾರು, ವೈಯಕ್ತಿಕ ಬೈಸಿಕಲ್, ನಗರ ಬಸ್, ಖಾಸಗಿ ಸ್ಕೂಟರ್. ಯಾವುದು ಭೂಮಿಕಾ ಹೇಳು? ಹಾ, ನಗರ ಬಸ್. ಯಾರು ಕೂಡ ಹತ್ಕೊಂಡು ಹೋಗ್ಬೋದು. ಒಂದು ಕುಟುಂಬದ ಕಾರೆಲ್ಲ ಹತ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಯಾರ್ದೋ ಮನೆ ಕಾರ್ ಹೋಗ್ತದೆ, ನಿಲ್ಲಿಸ್ರಿ ಅಂತ ಕೈ ಮಾಡಿ ನಿಲ್ಲಿಸ್ತಾರ? ಇಲ್ಲ. ಕೆಲವೊಂದು ಬಾರಿ ಡ್ರಾಪ್ ಕೊಡ್ತಾರ, ಹೌದು. ಆದ್ರೆ ಪ್ರತಿ ಬಾರಿ ನಿಲ್ಲಿಸ್ತಾರ ಅವರು? ನಿಲ್ಸಲ್ಲ. ನಿಲ್ಲಿಸ್ತಾರ? ನಿಲ್ಸೋದೇ ಇಲ್ಲ. ಓಕೆ. ಖಾಸಗಿ ಸ್ಕೂಟರ್ ಕೆಲವೊಂದ್ಸಲ ಡ್ರಾಪ್ ಕೊಡ್ಬೋದು, ಅವ್ರು ಪ್ರತಿ ಸಲ ಹತ್ಕೊಂಡು ಹೋಗ್ಬೋದಾ? ಹಕ್ಕಿದೇನ ನಮಗೆ? ಇಲ್ಲ. ಆದ್ರೆ ನಗರ ಬಸ್ ನಾವು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಹಚ್ಕೊಂಡು ಹೋಗ್ಬೇಕು. ಅವರು ಹತ್ಕೊಳ್ಳೋದು ಇಲ್ಲ ಅಂತ ಹೇಳಂಗಿಲ್ಲ, ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಓಕೆ. ಸೊ ಕೆಂಪು ಸಂಚಾರ ದೀಪ ವಾಹನಗಳಿಗೆ ಏನು ಮಾಡಬೇಕೆಂದು ಹೇಳುತ್ತದೆ? ಸಂಚಾರ ದೀಪ ನೋಡಿದ್ರಿ ನೀವು? ಯಾವ್ದಿರುತ್ತೆ ಸಂಚಾರ ದೀಪಗಳು? ಹಿಂಗೆ ಕೆಂಪು ಇರುತ್ತಲ್ಲ ಮೇಲೆ, ಹಳದಿ ಇರುತ್ತಲ್ಲ, ಇಲ್ಲಿ ಹಳದಿ ಇರುತ್ತಾ? ಹಾ, ಕೆಂಪಿರುತ್ತಾ? ಮತ್ತೆ ಇರುತ್ತೆ ಹಸಿರು ಇರುತ್ತೆ. ಹಸಿರು ಹಾಕ್ಬೇಡ. ಹಸಿರು ಬಣ್ಣದ್ದು ಇರುತ್ತಲ್ಲ. ಹಾ, ಹಸಿರು. ಏನಿದೆ ಮೂರು ಸಂಚಾರ ದೀಪಗಳು? ಏನು ಸೂಚಿಸ್ತದೆ? ಇದರ ಅರ್ಥ ಏನು? ಅರ್ಥ ಏನು? ಕೆಂಪು ಅಂದ್ರೆ ಅರ್ಥ ಏನು? ವಾಹನಗಳು ಹೋಗುವಾಗ ಸ್ಟಾಪ್ ಆಗಬೇಕು. ಸಿಗ್ನಲ್ ಲೈಟ್ ರೆಡ್ ಉಂಟು, ನೀವು ಕ್ರಾಸ್ ಮಾಡಿದ್ರಿ ಒಂದು ಆಕ್ಸಿಡೆಂಟ್ ಆಗ್ತದೆ, ಇಲ್ಲ ಪೊಲೀಸ್ ಬಂದು ಫೈನ್ ಆಗ್ತಾನೆ. ಎರಡರೊಂದು ಹಾಗೆ ಆಗುತ್ತಲ್ಲ. ಹಾ, ಸಿಗ್ನಲ್ಸ್. ಕೆಂಪು ಏನು ವೇಗವಾಗಿ ಹೋಗೋ ಸಹಿತ ಉಂಟಾ? ನಿಲ್ಲಿಸಿ. ಹಾ, ನಿಲ್ಸ್ಬೇಕು. ನೀವು ಅಲ್ಲಿ ಸ್ಟಾಪ್ ಮಾಡಬೇಕು, ನಿಲ್ಲಿಸ್ಬೇಕು. ಅದೇ ಎಲ್ಲೋ ಬಂದ್ರೆ ಹಾ, ಸಿದ್ಧರಾಗೋದು. ಗಾಡಿ ನಿಲ್ತಿರ್ತೀರಿ, ಕಿಕ್ ಹೊಡೆದು ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋದು. ಆಮೇಲೆ ಗ್ರೀನ್ ಬಂದ್ರೆ ಬ್ರೇಕ್ ಅಂತ ಹೋಗ್ಬಿಡಿ ಅಂತ ಹೇಳಿ ಪಟ್ನೆ. ಆದ್ರೂ ಹೋಗ್ಬಾರ್ದು, ಆ ಕಡೆ ಈ ಕಡೆ ನೋಡ್ದು. ಯಾಕೆ ಹೇಳಿ? ಕೆಲವೊಬ್ರು ಹುಚ್ಚಿರ್ತಾರೆ, ಅವ್ರು ಏನ್ ಮಾಡ್ತಾರೆ, ಕೆಂಪಿದ್ದು ದಾಟ್ ಬಿಡ್ತಾರೆ. ನಮ್ಗೆ ರಿಸ್ಕ್ ಅದು, ಹೌದಾ? ರೋಡಲ್ಲಿ ಆ ಕಡೆಯಿಂದ ಕ್ರಾಸ್ ಇರುತ್ತೆ ಅನ್ಕೊಳ್ಳಿ, ಅಲ್ಲಿ ರೆಡ್ ಬಿದ್ದಿರುತ್ತೆ, ನಮ್ಗೆ ಗ್ರೀನ್ ಬಿದ್ದಿರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಪಾಸ್ ಆಗ್ಬಿಡ್ತಾರೆ. ಸೊ ನಾವು ಇದರ ಪಾಲನೆ ಮಾಡೋ ಜೊತೆಗೆ ರೋಡಲ್ಲಿ ಹೋಗುವಾಗ ಏನ್ ಮಾಡ್ಬೇಕು? ಆ ಕಡೆ ತಪ್ಪು ಸರಿ, ಆಮೇಲೆ ಬದುಕಿದ್ಮೇಲೆ ತಪ್ಪು ಸರಿ. ಆಕ್ಸಿಡೆಂಟ್ ಆದ್ಮೇಲೆ ನನ್ ತಪ್ಪಲ್ಲ ಅವ್ನ್ ತಪ್ಪಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಆನ್ಸರ್ ಏನು? ನಿಲ್ಲಿಸಿ. ಕೆಂಪು ಸಂಚಾರ ಯಾವುದಕ್ಕೆ? ನಿಲ್ಲಿಸಿ ಅಂತ ಆಗುತ್ತೆ ಅಲ್ವಾ? ನಿಲ್ಲಿಸಿ ಅಂತ ನಾವು ಇಂಡಿಕೇಶನ್ ಮಾಡ್ತೇವೆ. ಎಸ್, ನೆಕ್ಸ್ಟ್ ಆಗಿದ್ರೆ 13 ಆಯ್ತು ನೋಡಿ. 12 ಆಯ್ತಾ? ಓಕೆ. 13. ಇವುಗಳಲ್ಲಿ ಯಾವ ವಾಹನಕ್ಕೆ ಇಂಧನವೇ ಅಗತ್ಯವಿಲ್ಲ? ಯಾವುದಕ್ಕೆ ಇಂಧನ ಬೇಡ? ಬಸ್, ಬೈಸಿಕಲ್, ಟ್ರಕ್, ಮೋಟರ್ ಸೈಕಲ್. ಬೈಸಿಕಲ್. ಬೈಸಿಕಲ್ಗೆ ಇಂಧನ ಬೇಡ, ನಾವು ಇಂಧನ ಹಾಕೋಬೇಕಲ್ವಾ? ನಾವು ನೀರು ಕೊಡುದು, ಹಾಲು ಕೊಡುದು, ತಿಂಡಿ ತಿಂದು ಶಕ್ತಿ ಇದ್ರೆ ಮಾತ್ರ ನಾವು ಇಂಧನ ಇಲ್ಲದೆ ಸೈಕಲ್ನ ಓಡಿಸ್ಲಿಕ್ಕೆ ಸಾಧ್ಯ ಉಂಟು. ಕರೆಕ್ಟಾ? ಓಕೆ. ಸೊ ಹಾಗಾದ್ರೆ ಬೈಸಿಕಲ್ಗೆ ಇಂಧನದ ಅಗತ್ಯವೇ ಇಲ್ಲ. ಓಕೆ, ವೆರಿ ಗುಡ್. 13 ಪ್ರಶ್ನೆಗಳು ಆಗಿದೆ. ನೆಕ್ಸ್ಟ್ ನೋಡೋಣ 14ನೇ ಪ್ರಶ್ನೆ. ಓಕೆ, 14 ಇಲ್ಲಿ ನೋಡಿ. 14ನೇ ಪ್ರಶ್ನೆ. 14, 15, 16 ಪ್ರಶ್ನೆಗಳಿದಾವೆ ಅಲ್ಲ? ಓಕೆ, ನೋಡೀಗ. ಶೀತ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಹೊರೆಗಳನ್ನು ಹೊರಲು ಸಾಮಾನ್ಯವಾಗಿ ಯಾವ ಪ್ರಾಣಿ ಬಳಸಲಾಗುತ್ತದೆ? ಒಂಟೆ, ಯಾಕ್, ಬಫೆಲೋ, ಮೇಕೆ. ಈಗ ಜಸ್ಟ್ ನಾನು ಹೇಳಿದ್ನಲ್ಲ, ಈಗಷ್ಟ ಈ ಪ್ರಾಣಿ ಬಗ್ಗೆ ಹೇಳಿದ್ ನಾನು. ಹಿಮಾಲಯದಲ್ಲಿ ಇರುತ್ತೆ ಅಂತ ಹೇಳಲ್ಲ? ಹಾ, ಯಾವುದು? ಯಾಕ್. ಯಾಕ್, ಎಕ್ಸಾಕ್ಟ್ಲಿ. ಸೊ ಯಾಕ್ ಅಲ್ವಾ? ಯಾಕ್ ತುಂಬಾ ಅದಕ್ಕೆ ಏನಿರುತ್ತೆ, ಕೂದಲು ಇರ್ತವೆ ನೋಡಿ. ಯಾಕೆ ಹೆಂಗಿರುತ್ತೆ? ಎಮ್ಮೆ ಹಂಗಿರುತ್ತೆ, ಎಮ್ಮೆಗಿಂತ ದೊಡ್ಡದು, ದೊಡ್ಡ ಕಾಡೆಮ್ಮೆ ಇದ್ದಂಗೆ ಇರುತ್ತೆ, ಫುಲ್ ಕೂದಲುಗಳು ಹಿಂಗೆ 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 ಹೋಗ್ತಿರುತ್ತೆ ಅದು. ಯಾಕ್ ಅದನ್ನ ಶೀತ ಪ್ರದೇಶದಲ್ಲಿ ಹೊರೆಗಳನ್ನು ಹೊರಲಿಕ್ಕೆ ಬಳಸ್ತಾರೆ. ಓಕೆ. ಭಾರತದ ಮೊದಲ ಮೆಟ್ರೋ ರೈಲು ಯಾವ ನಗರದಲ್ಲಿ ಆರಂಭವಾಯಿತು? ಮೆಟ್ರೋ ಕೇಳಿದೆಲ್ಲ? ಮೆಟ್ರೋ ಇಲ್ಲಿ ರೋಡ್ ಕೆಳಗೆ ಹೋಗ್ತಲ್ಲ ಹಿಂಗೆ? ಹಾ, ರೋಡ್ ಮೇಲೆ ಹೋಗ್ತಾ, ಫ್ಲೈಓವರ್ ಮೇಲೆ ಹೋಗ್ತಲ್ವಾ, ಬ್ರಿಡ್ಜ್ ಮೇಲೆ ಹೋಗುತ್ತೆ. ಯಾವ್ದಾಗಿದ್ರೆ ಮೊದಲು ಯಾವ ನಗರದಲ್ಲಿ ಮೆಟ್ರೋ ಆರಂಭವಾಯಿತು ಅಂತ ಕೇಳಿದ್ರೆ, ಯಾವ ನಗರ ಮೆಟ್ರೋ ಆರಂಭವಾಗಿದ್ದು? ಬೆಂಗಳೂರು ಅಲ್ಲ, ಕೋಲ್ಕತ್ತಾ ಅಲ್ಲ. ನೋಡಿ, ಯೋಚನೆ ಮಾಡಿ ನೋಡುವ.
ಯಾವ ನಗರದಲ್ಲಿ ಮೆಟ್ರೋ ಆರಂಭವಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಮುಂಬೈ, ದೆಹಲಿ, ಕೋಲ್ಕತ್ತಾ, ಬೆಂಗಳೂರು. ಸರಿಯಾದ ಉತ್ತರ ಬೆಂಗಳೂರು. ನಾ ಬೆಂಗಳೂರು ತಪ್ಪಂದ್ರೆ ನೀವು ಕೈ ಇತ್ತ, ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ. ನೀವು ಯಾವ್ದು ಹೇಳ್ತಿದ್ರಿ? ಮುಂಬೈ ಹೇಳ್ತಿರಲ್ಲ ಸದಲ್ಲ. ಸೊ ಬೆಂಗಳೂರು ಮೊದಲು ಆ್ಯಕ್ಚುಲಿ, ಅದಕ್ಕೆ ನಾವು ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತೇವೆ, ಹೌದಿಲ್ಲ? ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ನಾವು ಹೇಳ್ತೇವೆ. ಯಾಕೆ? ಬೆಂಗಳೂರಲ್ಲಿ ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಆಂಬ್ಯುಲೆನ್ಸ್ ಯಾತಕ್ಕೆ ಬಳಸ್ತಾರೆ? ತರಕಾರಿ ಮಾರುಕಟ್ಟೆಗೆ ಹೋಗ್ಲಿಕ್ಕೆ, ಅನಾರೋಗ್ಯ ಪೀಡಿತರು ಸೊ ಗಾಯಗೊಂಡರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು, ಅಭ್ಯಾಸ ಮಾಡಿದ ಶಾಲಾ ಮಕ್ಕಳನ್ನ ಗೊತ್ತಾಗಲು, ಪೆಟ್ರೋಲ್ ಹೇಳಲಿಕ್ಕೆ. ಅಭ್ಯಾಸ ಮಾಡಿದ ಮಕ್ಕಳನ್ನ ಆಂಬ್ಯುಲೆನ್ಸ್ ಹೋಗ್ತಾರ? ಸೊ ಯಾವ್ದು ಆನ್ಸರ್? ಅನಾರೋಗ್ಯ ಪೀಡಿತರು ಅಥವಾ ಗಾಯಗೊಂಡವ್ರನ್ನ ಆಸ್ಪತ್ರೆಗೆ. ಸೊ ನೀವು ರೋಡಲ್ಲಿ ಹೋಗ್ತಿರ್ತೀರ ಅನ್ಕೊಳ್ಳಿ, ಎಲ್ಲರೂ ಹೋಗ್ತಿರ್ತೀರ, ಆಂಬ್ಯುಲೆನ್ಸ್ ಸೈರನ್ ಕೇಳ್ತು, ಏನ್ ಮಾಡ್ಬೇಕು ಅವಾಗ? ಎದ್ದು ಬಿದ್ದು ಸೈಡಿಗೆ ಹೋಗ್ಬೇಕು. ಅವ್ರು ಫಸ್ಟ್ ಜಾರಿ ಬಿಡ್ಬೇಕು ಅವ್ರಿಗೆ. ನೀವು ಸೈಕಲ್ ಹೋಗ್ತಿದ್ರೆ ಫಸ್ಟ್ ಸರಿಬೇಕು, ಗಾಡಿಯಲ್ಲಿ ಹೋಗ್ತಿರೋ ಸೈಡಿಗೆ ತಗೋಬೇಕು, ಕಾರಲ್ಲಿ ಹೋಗ್ತಿರೋ ಅದನ್ನ ಪಕ್ಕದಲ್ಲಿ ತೊಗೊಂಡು ಆಂಬ್ಯುಲೆನ್ಸ್ ಇದ್ದಾರೆ. ಯಾಕೆ? ಯಾರು ಅದರಲ್ಲಿ ಜೀವನ್ ಮರಣ ನಡುವೆ ಹೊರಡ್ತಿರ್ತಾರೆ, ಅವ್ರಿಗೆ ಕೆಲವೇ ಸಮಯ ಇರ್ತದೆ, ಸಮಯ ಕಡಿಮೆ ಇರ್ತದೆ. ಎಷ್ಟು ಫಾಸ್ಟ್ ಅವ್ರು ರೀಚ್ ಆಗ್ತಾರೆ ಅಷ್ಟು ಜೀವ ಬದುಕೋ ಚಾನ್ಸ್ ಇರ್ತದೆ. ಅದಕ್ಕೆ ನಾವು ಅಡ್ಡಗಟ್ಟಬಾರ್ದು. ತುಂಬ ಜನ ಇರ್ತಾರೆ ರೋಡಲ್ಲಿ, ಆ್ಯಂಬುಲೆನ್ಸಿಗೆ ಜಾಗನೇ ಕೊಡದೆ ಹೋಗ್ತಿರ್ತಾರೆ ಅಲ್ಲ. ಸೊ ಹಾಗಾಗಬಾರ್ದು ಅಂದ್ರೆ ನಾವೇನು ಮಾಡಬೇಕು? ಸೈಡ್ ಬಿಟ್ಟು ಆ್ಯಂಬುಲೆನ್ಸಿಗೆ ಜಾಗ ಬಿಟ್ಟು ಆ್ಯಂಬುಲೆನ್ಸ್ ಹೋಗಿ ಫಸ್ಟ್ ಕೊಡಬೇಕು, ಅವರು ಬದುಕಲಿ ಅಂತ ಒಳಗಿದ್ದವರು ಪಾಪ ಅಲ್ವಾ. ಓಕೆ, 17. ಇವುಗಳಲ್ಲಿ ಯಾವುದು ಗಾಳಿಯಲ್ಲಿ ಹಾರುತ್ತದೆ? ಸ್ಪೈಡರ್ ಮ್ಯಾನ್ ಅಲ್ವಾ. ಸ್ಪೈಡರ್ ಮ್ಯಾನ್ ಗಾಳಿಯಲ್ಲಿ ಹಾರ್ತಾ ಇಲ್ಲ, ಹಾರ್ತಾನೆ. ಬಟ್ ಇವುಗಳಲ್ಲಿ ಸ್ಪೈಡರ್ ಮ್ಯಾನ್ ಆಪ್ಷನ್ ಇಲ್ಲ. ಸ್ಪೈಡರ್ ಮ್ಯಾನ್ ಇದ್ದಿದ್ರೆ ನೀವು ಸ್ಪೈಡರ್ ಮ್ಯಾನ್ ಅಂತ ಬರೀಬಹುದಿತ್ತು ಅಲ್ವಾ. ಸೊ ಯಾವ್ದಾಗಿದ್ರೆ ಗಾಳಿಯಲ್ಲಿ ಹಾರೋದು? ದೋಣಿ, ಹೆಲಿಕಾಪ್ಟರ್, ಮೆಟ್ರೋ, ಟೊಂಗಾ. ಟೊಂಗಾ ಅದು ಟಾಂಗಾ ಆಗಬೇಕಿತ್ತು, ಟೊಂಗಾ ಆಗಿದೆ. ಹಾ, ಹೆಲಿಕಾಪ್ಟರ್ ಗಾಳಿಯಲ್ಲಿ ಯೂಶ್ವಲಿ ಹಾರುತ್ತಲ್ಲ, ನಮ್ಗೆ ಗೊತ್ತಿಲ್ಲ. ಹೆಲಿಕಾಪ್ಟರ್ ಏನು ಮಾಡುತ್ತೆ? ಹಾರ್ತಾ ಹೋಗುತ್ತೆ. ಹೆಂಗೆ ಸೌಂಡ್ ಮಾಡುತ್ತೆ ಅದು? ಅದು ಸೌಂಡ್ ಬರುತ್ತೆ. ಪೈಪ್ಲೈನ್ಗಳನ್ನ ಸಾಗಿಸಲು ಬಳಸಲಾಗುತ್ತೆ. ಪೈಪ್ಲೈನ್ಗಳನ್ನು ಏನನ್ನ ಸಾಗಿಸ್ಲಿಕ್ಕೆ ಬಳಸ್ತಾರೆ? ಪುಸ್ತಕ, ಬಟ್ಟೆ, ಪ್ರಯಾಣಿಕರು, ನೀರು, ಪೆಟ್ರೋಲಿಯಂ, ಇಟ್ಟಿಗೆ ಕಲ್ಲು. ಯಾವುದನ್ನ? ಪೈಪ್ಲೈನ್ ಏನು ಮಾಡ್ತೀರಿ? ಪ್ರಸನ್ನ ಹೇಳೋ. ಪೈಪ್ಲೈನಲ್ಲಿ ಏನು ಸಾಗಿಸಲು ಬಳಸಲಾಗುತ್ತದೆ? ಪೈಪ್ಲೈನ್ ಹೇಳೋಣ. ಯಾವ್ದಕ್ಕೆ ಬಳಸ್ತಾರೆ ಪೈಪ್ಲೈನ್? ಇದ್ರಲ್ಲಿ ಯಾಕೆ ಯೋಚನೆ ಮಾಡೋದೇನಿಲ್ಲ. ಪುಸ್ತಕ, ಬಟ್ಟೆ ಹೋಗುತ್ತಾ ಪೈಪ್ಲೈನಲ್ಲಿ? ಇಲ್ಲ. ಪ್ರಯಾಣಿಕರು ಹೋಗ್ತಾರ? ಇಲ್ಲ. ನೀರು, ಪೆಟ್ರೋಲಿಯಂ, ಅನಿಲಗಳು ಅಲ್ವಾ. ಸೊ ನೀರು ಫಸ್ಟ್. ನಮಗೆ ಮನೆಗೆ ನೀರು ಹೇಗೆ ಬರುತ್ತೆ? ಪೈಪ್ಲೈನ್ ಮುಖಾಂತರ ಬರುತ್ತೆ. ಪೆಟ್ರೋಲ್ಗಳು ಹೇಗೆ ಸರಬರಾಜು ಆಗುತ್ತೆ? ಪೈಪ್ಲೈನ್ ಮುಖಾಂತರ. ಕೆಲವೊಂದು ಓಕೆ, ಅನಿಲಗಳು ಕೂಡ ಪೈಪ್ಲೈನ್ ಮುಖಾಂತರ. ಈಗ ಫಾರಿನಲ್ಲೆಲ್ಲ ಈ ಅನಿಲ ಉಂಟಲ್ಲ, ಅನಿಲ ಅಂದರೆ ಗ್ಯಾಸ್. ನಾವು ಮನೆಗೆ ಏನು ಮಾಡ್ತೇವೆ? ಸಿಲಿಂಡರ್ ತರ್ತೇವೆ. ಈಗ ಆಸ್ಟ್ರೇಲಿಯಾದಲ್ಲಿ ಹೋಗ್ಬಿಟ್ರೆ ನೀವು, ಸಿಲಿಂಡರ್ ವ್ಯವಸ್ಥೆ ಇಲ್ಲ ಅಲ್ಲಿ, ಒಳಗಿಂದ ಪೈಪ್ಲೈನ್ ಇರುತ್ತೆ. ಮನೆಗೆ ಎಲ್ಲ ಮನೆಗೆ ಒಂದು ಗ್ಯಾಸ್ ಪೈಪ್ಲೈನ್ ಮಾಡ್ತಾರೆ. ಅದಕ್ಕೆ ಎಮರ್ಜೆನ್ಸಿಯಲ್ಲಿ ಇಟ್ಟಿರ್ತಾರೆ ಅವರು. ಅವಾಗ ಅವರು ಅದನ್ನ ಬಿಲ್ ತುಂಬಿ ಯೂಸ್ ಮಾಡ್ಕೋಬೇಕು. ಅಲ್ಲಿ ರಿಚಾರ್ಜ್ ಮಾಡೋದು, ನಾವೇನು ಮೊಬೈಲ್ ರಿಚಾರ್ಜ್ ಮಾಡ್ತೇವಲ್ಲ ಹಾಗೆ ಅವರು ರಿಚಾರ್ಜ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಗ್ಯಾಸ್ನ ಯೂಸ್ ಮಾಡ್ಕೊಳ್ಳೋದು. ಖಾಲಿ ಆಯ್ತಾ ಮತ್ತೆ ರಿಚಾರ್ಜ್ ಮಾಡಿ ಯೂಸ್ ಮಾಡೋದು. ಕರೆಂಟ್ ಕೂಡ ಹಾಗೆ ರಿಚಾರ್ಜ್ ಮಾಡಿ ಯೂಸ್ ಮಾಡೋದು. ಪ್ರತಿಯೊಂದು ಕೂಡ ಆ ಥರ ವ್ಯವಸ್ಥೆಯಲ್ಲಿ ಇರುತ್ತೆ. ಇಂಡಿಯಾದಲ್ಲಿ ಕೆಲವೇ ದಿನದಲ್ಲಿ ಬರುತ್ತೆ ಆಲ್ರೆಡಿ, ಈಗ ಅದೇ ಥರ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಜನರು ಸುರಕ್ಷಿತವಾಗಿ ದಾಟಲು ರಸ್ತೆ ಮೇಲೆ ಚಿತ್ರಿಸಿದ ಬಿಳಿ ಪಟ್ಟಿಗಳ ಮಾರ್ಗವನ್ನು ಏನೆಂದು ಕರೀತಾರೆ? ನೀವು ನೋಡಿರ್ತೀರಾ, ರಸ್ತೆ ದಾಟುವಾಗ ನಿಮ್ಗೇನೋ ಒಂದು ಕಪ್ಪು ಬಿಳಿ ಕಾಣುತ್ತೆ, ಹೌದಲ್ಲ? ಅದಕ್ಕೆ ಏನಂತೇವೆ? ಅದನ್ನ ನಾವು ನಡ್ಕೊಂಡು ಹೋಗೋದ್ಮೇಲೆ ಅಲ್ಲ, ಅದ್ರ ಮೇಲೆ ನಾವು ನಡ್ಕೊಂಡು ಹೋಗಿ ಗಾಡಿಗಳು ಬರೋಂಗಿಲ್ಲ, ಸ್ಟಾಪ್ ಮಾಡಬೇಕು, ರೂಲ್ಸ್ ಇದೆ. ಬಟ್ ಇಲ್ಲಿ ಮಾಡಲ್ಲ, ಯಾರು ಕೂಡ ಸಂಚಾರಿ ನಿಯಮನ ಪಾಲಿಸಲ್ಲ. ಆಕ್ಸಿಡೆಂಟ್ಗಳು ತುಂಬ ಆಗುತ್ತೆ, ಜನ ಸಾಯ್ತಾರೆ. ನಾವು ನಿಂತರೆ ಗಾಡಿಗಳು ಬರಬಾರ್ದಲ್ಲಿ, ಸ್ಟಾಪ್ ಆಗಬೇಕು. ಅಥವಾ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಕಪ್ಪು ಬಿಳಿ ಪಟ್ಟಿ ಉಂಟು ನೋಡ್ಕೊಂಡು ನಿಲ್ಬೇಕಲ್ಲಿ. ಯಾರು ಜನ ದಾಟ್ತಾ ಇದ್ರೆ ನಿಲ್ಬೇಕು. ದಾಟ್ತಾ ಇಲ್ಲ ಅಂದ್ರೂ ಕೂಡ ಯಾರಾದ್ರೂ ವೇಟ್ ಮಾಡ್ತಾರಪ್ಪ, ದಾಟ್ಲಿಕ್ಕೆ ಹೋಗ್ಬೇಕು ಅಂದ್ರೆ ನಾವು ನಿಲ್ಬೇಕು. ಅದು ಒಳ್ಳೆ ಗುಣ. ಏನಂತಾರೆ ಅದಕ್ಕೆ? ಜಿಬ್ರಾ ಕ್ರಾಸಿಂಗ್ ಅಂತ ಹೇಳ್ತೇವೆ. ಜಿಬ್ರಾ ಕ್ರಾಸಿಂಗ್ ಅಲ್ವಾ. ಇದು ಪಾದಚಾರಿಗಳಿಗೆ ರಸ್ತೆಗಳನ್ನು ದಾಟಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಿಲ್ಲ? ಎಸ್. ನೆಕ್ಸ್ಟ್ 25. ಭಾರತದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಇರುವುದು ಎಲ್ಲಿ? ಭಾರತದಲ್ಲಿ ಎಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಅತಿ ಉದ್ದದಿದೆ ಅಂತ ಕೇಳಿದ್ದಾರೆ. ನೋಡಿ, ಯೋಚನೆ ಮಾಡಿ. ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಪ್ಲಾಟ್ಫಾರ್ಮ್ ಅರ್ಥ ಆಯ್ತಿಲ್ಲ? ಏನು ಹೇಳಿ ಪ್ಲಾಟ್ಫಾರ್ಮ್ ಅಂದ್ರೆ?
ರೈಲುಗಳು ನಿಲ್ಲುವ ಜಾಗ ಅಂದರೆ ಟ್ರ್ಯಾಕ್ ಇರುತ್ತಲ್ಲ, ಒಂದು ಜನ ನಿಂತು ಪ್ಲಾಟ್ಫಾರ್ಮ್ ಎ, ಪ್ಲಾಟ್ಫಾರ್ಮ್ ಬಿ, ಪ್ಲಾಟ್ಫಾರ್ಮ್ ಸಿ, 1 2 3 4 5 ಸುಮಾರು ಇರುತ್ತೆ. ಕೆಲವೊಂದು ಕಡೆ ಸಿಂಗಲ್ ಇರ್ತದೆ. ಸೊ ಎಲ್ಲಿ ಜಾಸ್ತಿ ಅತಿ ಉದ್ದದ ಪ್ಲಾಟ್ಫಾರ್ಮ್ ಉಂಟು, ಎಲ್ಲಿ ಉಂಟಂತೆ ದೊಡ್ಡದು? ಹಾಂ, ಹೇಳ್ತೀರಿ? ಹಾಂ ಹೇಳಪ್ಪ. ಚೆನ್ನೈ. ಮತ್ತು ಬೇರೆ ಆನ್ಸರು? ಹುಬ್ಬಳ್ಳಿ. ಮತ್ತೆ ಬೇರೆ ಆನ್ಸರು? ಹುಬ್ಬಳ್ಳಿ. ಬೇರೆ ಆನ್ಸರು? ಹುಬ್ಬಳ್ಳಿ. ಹಾಂ, ಸರಿಯಾದ ಉತ್ತರ ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ, ನಮ್ಮ ಹುಬ್ಬಳ್ಳಿಯಲ್ಲಿ ಅತಿ ಉದ್ದದ ಪ್ಲಾಟ್ಫಾರ್ಮ್. ಯಾರಾದರೂ ಹೋಗಿದ್ದೀರಾ? ಓಕೆ, ತುಂಬ ಜನ ಆಲ್ರೆಡಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನೋಡಿದ್ರು, ತುಂಬ ದೊಡ್ಡದು. ಓಕೆ, ನೆಕ್ಸ್ಟ್. ಎಷ್ಟು ಪ್ರಶ್ನೆ ಆದವು? 20 ಪ್ರಶ್ನೆ ಆದವು. ಹೇಗಿತ್ತು ಪ್ರಶ್ನೆಗಳು? ಈಸಿ ಇತ್ತಾ? ಚೆನ್ನಾಗಿತ್ತಾ? ಓಕೆ, ಇನ್ನು ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಬೇಡ? ಓಕೆ, ಮಾಡೋಣ ಬನ್ನಿ. ನೆಕ್ಸ್ಟ್ 21ನೇ ಪ್ರಶ್ನೆ ಇದೆ ಇಲ್ಲಿ ನೋಡಿ. ಸೊ ಇದು ಹಂತ 2 ಮಧ್ಯಮ ಪ್ರಶ್ನೆಗಳು. ಇಷ್ಟೊತ್ತ ನೋಡಿ ನಾವು ಯಾವ ಪ್ರಶ್ನೆಗಳು? ಹಂತ 1 ಸುಲಭವಾದ ಪ್ರಶ್ನೆ ನೋಡಿದ್ವಿ ನಾವು. ಹಂತ 1ರಲ್ಲಿ ತುಂಬಾ ಸುಲಭವಾಗಿ ಲೇಖಕರು ಪ್ರಶ್ನೆ ರಚನೆ ಮಾಡಿದ್ದಾರೆ. ಈಗ ಹಂತ 2ನೇ ಹಂತ ನೋಡೋಣ, ಸ್ವಲ್ಪ ಮಧ್ಯಮ. ಪರೀಕ್ಷೆಗೆ ಯಾವ ಹಂತ ಬೀಳುತ್ತೆ ನಿಮ್ಗೆ? ಹಂಗಿದ್ರೆ ಹಂತ 3 ಬೀಳುತ್ತೆ. ಹಂತ 1 ಹಂತ 2 ಜಸ್ಟ್ ಎಕ್ಸ್ಪೀರಿಯನ್ಸ್ಗೆ. ಓಕೆ, ನೋಡೋಣ. ಹಂತ 2 ಪರಿಕಲ್ಪನೆ, ಅನ್ವಯ ಮತ್ತು ತಿಳುವಳಿಕೆ ಅಂತ ಇದು. ಸೊ ನೋಡೋಣ ನೀವು ಎಷ್ಟು ತಿಳ್ಕೊಂಡಿದ್ದೀರ ಅಂತ. 21ನೇ ಪ್ರಶ್ನೆ ಸರಿಯಾಗಿ ಓದಬೇಕಾಗಿ ವಿನಂತಿ. ಮಕ್ಕಳು, ನಮ್ಮ ಮಕ್ಕಳು 21ನೇ ಪ್ರಶ್ನೆ ಏನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ಓದಬೇಕಾಗಿ ವಿನಂತಿ. ಓಕೆ, 21ನೇ ಪ್ರಶ್ನೆ ಎಲ್ಲಿದೆ ನಿಮ್ಮ ಎದುರಿಗೆ? ಸರಿಯಾಗಿ ಓದಿ ಎಲ್ರೂ. ಸರಿಯಾಗಿ ಓದಿ ನಿಮ್ಮ ಬುಕ್ಕಲ್ಲಿ ಟಿಕ್ ಹಾಕಿ, ಬುಕ್ಕಲ್ಲಿ ಬರ್ಕೊಳ್ಳಿ ಪ್ರಶ್ನೆ ಯಾವ ಆನ್ಸರ್ ಅಂತ. ನೋಡೋಣ. ನಿಮಗೆ 1 ನಿಮಿಷ ಸಮಯ ಕಾಲಾವಕಾಶ ಇರುತ್ತೆ. ಓಕೆ, ಹೇಳಿ. ಭಾರವಾದ ಸರಕುವನ್ನು ದೂರ ಸಾಗಿಸಲು ಜಲ ಸಾರಿಗೆ ಏಕೆ ಅಗ್ಗವಾಗಿದೆ? ಅಂದರೆ ನಾವು ಹೇಳಿದ್ವಿ ಆಗ, ಜಲ ಸಾರಿಗೆ ಅತ್ಯಂತ ಅಗ್ಗವಾದ ಒಂದು ಸಾರಿಗೆ ವ್ಯವಸ್ಥೆ ಅಂತ. ಯಾಕೆ ಅಂತ ಪ್ರಶ್ನೆ. ಹಡಗುಗಳು ವಿಮಾನಗಳಿಂದ ವೇಗವಾಗಿ ಚಲಿಸುತ್ತದೆ, ಹೌದಾ? ನಮ್ಗೆ ಇಂಥ ಪ್ರಶ್ನೆ ನೋಡುವಾಗ ನಾವು ಯಾವುದು ಸೆಂಟೆನ್ಸ್ ಆಗಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಈಸಿಯಾಗಿ ಆನ್ಸರ್ ಹುಟ್ಟು ಈಸಿ ಆಗುತ್ತೆ. ಇಂಥ ಪ್ರಶ್ನೆಗಳು ಬಂದಾಗ ಏನು ಮಾಡಬೇಕು? ಸುಮ್ಮನೆ ಪ್ರಶ್ನೆನ ಓದಿ ಬಿಡೋದು ಮಾಡಬಾರ್ದು. ಏನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ಪ್ರಶ್ನೆನ ಓದಿ ಯಾವ ಆಪ್ಷನ್ ಆಗಲ್ಲ ಅಂತ ಅನಿಸುತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಫಸ್ಟ್ ಒಂದು ಕೊಟ್ಟಿದ್ದಾರೆ, ಹಡಗು ವಿಮಾನ ವೇಗವಾಗಿ ಚಲಿಸುತ್ತಾ, ತಪ್ಪು ಅಲ್ವಾ? ಯಾವತ್ತು ಹಡಗುಗಳು ವಿಮಾನ ತುಂಬ ಫಾಸ್ಟ್. ಓಕೆ, ಒಂದೇದಂತೂ ಆಗಲ್ಲ. ಎರಡನೇದು, ಯಾರೂ ಸಮುದ್ರವನ್ನು ನಿರ್ಮಿಸಬೇಕಾಗಿಲ್ಲ ಅಥವಾ ದುರಸ್ತಿ ಮಾಡಬೇಕಾಗಿಲ್ಲ ಮತ್ತು ಒಂದು ಹಡಗು ಪ್ರತಿ ಟನ್ಗೆ ಕಡಿಮೆ ಇಂಧನ ಬಳಸಿಕೊಂಡು ಭಾರೀ ಹೊರೆ ಹೊತ್ತೊಯ್ಯುತ್ತದೆ ಇರಬಹುದು, ಹೌದಲ್ಲ? ಇದು ಸರಿ ಅನ್ನಿಸ್ತಾ ಉಂಟು ನಮಗೆ. ಸಮುದ್ರ ಯಾವ ರಿಪೇರಿ ಮಾಡಬೇಕಾ? ನೀರು ಚೇಂಜ್ ಮಾಡಬೇಕಾ ಪದೇ ಪದೇ? ಇಲ್ಲ. ಅಥವಾ ರಸ್ತೆ ಉಂಟಾ ಅಲ್ಲಿ? ಇಲ್ಲ. ಸೊ ಇದು ಹಡಗು ಪ್ರತಿ ಕಡಿಮೆ ಇಂಧನ ಜಸ್ಟ್ ತೇಲ್ತಾ ಇರ್ತದೆ. ನಮಗೆ ಹಡಗಿಗೆ ದೂಕ್ಲಿಕ್ಕೆ ಇಂಧನ ಕೊಟ್ಟು ಸಾಕು, ಜಸ್ಟ್ ಪುಷ್ ಮಾಡ್ಲಿಕ್ಕೆ ಅಲ್ವಾ? ಜಸ್ಟ್ ಪುಷಿ ಮಾಡ್ಲಿಕ್ಕೆ ಇಂಧನ ಬೇಕು ನಮಗೆ, ಪುಷ್ ಮಾಡಲಿಕ್ಕೆ. ಅದು ಬಿಟ್ಟು ಏನಾದ್ರು ಮಾಡ್ಲಿಕ್ಕೆ ಇಂಧನ ಬೇಕಾ? ಇಂಧನದ ಅವಶ್ಯಕತೆ ಇಲ್ಲ. ಓಕೆ, ಇಂಧನದ ಅವಶ್ಯಕತೆ ಇರಲ್ಲ ಅದಕ್ಕೆ. ಫಸ್ಟ್ ಸ್ವಿಚ್ ಆಫ್ ಮಾಡಿದ್ದಾನೆ. ಅಷ್ಟೇ. ಓಕೆ. ಸೊ ಆಮೇಲೆ ಹಡಗುಗಳಿಗೆ ಯಾವುದೇ ಕೆಲಸಗಾರ ಅಗತ್ಯವಿಲ್ಲ, ಹೌದಾ? ಕೆಲಸಗಾರ ಬೇಕೋ ಬೇಡ? ಹಡಗುಗಳಿಗೆ ಬೇಕು. ಇದು ಕೂಡ ಸಾಧ್ಯ ಆಗಲ್ಲ. ನೋಡಿ, ಬಿ ಸಿಕ್ತು ಅಂದ್ರೆ ನಾವು ಟಿಕ್ ಮಾಡ್ತಾ ಇಲ್ಲ, 4 ಆಪ್ಷನ್ ಓದ್ಕೋಬೇಕು. ಯಾಕಂದ್ರೆ ಈ ಪ್ರಶ್ನೆಯ ರೀತಿ ಇರುತ್ತೆ. ಎಕ್ಸಾಮಲ್ಲಿ ಈ ಥರ ಕೊಡ್ತಾರೆ, ಸುಮ್ಮನೆ ಡೈರೆಕ್ಟ್ ಆಗಿ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅವರು. ನೆಕ್ಸ್ಟ್, ಜಲ ಸಾರಿಗೆಯು ಯಾವುದೇ ಇಂಧನ ಬಳಸಿಲ್ಲ, ಹೌದಾ? ಇಂಧನ ಬಿಡುವ ಜಲ ಸಾರಿಗೆಗೆ ಬೇಕು, ಬೇಕೇ ಬೇಕು. ತೈಲ ಹಾಕಬೇಕು, ಅದಕ್ಕೆ ಮೋಟ್ರ್ ಇರ್ತದೆ, ಹಾಕಲೇಬೇಕು. ಸೊ ಅದರ ಆನ್ಸರ್ ಯಾವುದು? ಎಸ್, ಬಿ. ಯಾರೂ ಸಮುದ್ರ ನಿರ್ಮಿಸಬೇಕಾಗಿಲ್ಲ, ಅದ್ರ ಪಾಡಿಗೆ ಅದಿರುತ್ತೆ, ದುರಸ್ತಿನೂ ಮಾಡಬೇಕಾಗಿಲ್ಲ. ಸೊ ಹಡಗಿಗೆ ನಿಂತಲ್ಲಿ ಸ್ವಲ್ಪ ದೂಕ್ಲಿಕ್ಕೆ ಸ್ವಲ್ಪ ಇಂಧನ ಕೊಟ್ಟು ಸಾಕು ಅಲ್ಲ?
ಆರಾಮ್ ಹಡಗು ಅದು ತಾನೇ ಹೋಗ್ತಾ ಇರುತ್ತೆ. ಹಾಗಾದ್ರೆ 21ನೇ ಆನ್ಸರ್ ಏನು? ಬಿ. ಈಗ 22ನೇ ಹೋಗೋಣ. ಓಕೆ, ನೋಡಿ 22 ಸರಿಯಾಗಿ ಓದಿ ಅರ್ಥೈಸ್ಕೊಂಡು ನಿಮ್ಮ ಆನ್ಸರ್ನ ಚೂಸ್ ಮಾಡಿ. ಆಯ್ತಾ, ಓದಿದ್ರಾ? ಓಕೆ, ನೋಡಿ ಮರಳಿನ ಮರುಭೂಮಿಯೊಳಗೆ ಟ್ರಕ್ಗಿಂತ ಒಂಟೆ ಏಕೆ ಹೆಚ್ಚು ಸೂಕ್ತವಾಗಿದೆ? ಯೂಶಲಿ ನಾವು ನೋಡ್ತೇವೆ ಒಂಟೆನ ಮರಳುಗಾಡಿನ ಹಡಗು ಅಂತ ಹೇಳ್ತೇವೆ, ಹೌದಿಲ್ಲ? ಸೊ ಯಾಕೆ ಅಂತ ಪ್ರಶ್ನೆ. ಒಂಟೆಗಳು ಟ್ರಕ್ಗಳಿಂದ ವೇಗವಾಗಿರುತ್ತೆ, ಹೌದಾ? ಒಂಟೆ ಓಡ್ತಾ ಜೋರಾಗಿ, ಓಕೆ, ನಮಗೆ ಅನಿಸ್ತಾ ಇಲ್ಲ, ಮೇ ಬಿ ಓಡ್ಬೋದು, ಬಟ್ ನೋಡಿದ್ರೆ ಒಂಟೆ ಓಡೋದು ಇಲ್ಲ, ಅದ್ರ ಕಾಲು ತುಂಬ ಉದ್ದವಾಗಿರುತ್ತೆ. ಸೊ ಹಾಗಾದರೆ ಒಂದನೇ ಆಪ್ಷನ್ ಸಾಧ್ಯನೇ ಇಲ್ಲ, ನಾವು ನೋಡೋದು ಅವಶ್ಯಕತೆ ಇಲ್ಲ. ಯಾವುದೇ ವಾಹನಕ್ಕಿಂತ ಒಂಟೆ ಖರೀದಿಸೋದು ಅಗ್ಗವಾಗಿದೆ, ಹೌದಾ? ಅಂದರೆ ವಾಹನಕ್ಕೆ ರೇಟ್ ಜಾಸ್ತಿ ಅಂತ ಒಂಟೆ ಕಡಿಮೆ ಅಂತೆ ರೇಟ್ ಇಲ್ಲ, ಒಂಟೆಗೂ ಜಾಸ್ತಿ ರೇಟ್ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಸೊ ನಾವು ಒಂಟೆ ಅಷ್ಟು ಅಗ್ಗ ಆದರೆ ನಾವೆಲ್ಲ ಏನು ಮಾಡ್ತಿದ್ವಿ? ಒಂಟೆನ ತೊಗೊಂಡು ಓಡಾಡ್ತಿದ್ವಿ ಅಲ್ಲ, ಒಂಟೆನ ಸಾಕ್ತಿದ್ವಿ. ಸೊ ಇಲ್ಲ, ಅಗ್ಗ ಇಲ್ಲ, ಇದನ್ನು ಅನಿಸ್ತಾ ಇಲ್ಲ. ಇರಲಿ. ಒಂಟೆಯ ಅಗಲವಾದ ಮತ್ತು ಮೆತ್ತನೆಯ ಪಾದಗಳು ಮೃದುವಾದ ಮರಳಿನಲ್ಲಿ ಮುಳುಗುವುದಿಲ್ಲ ಮತ್ತು ಅದು ನೀರಿಲ್ಲದೆ ದಿನಗಳವರೆಗೆ ಬದುಕಬಲ್ಲದು. ಹೌದು, ಇರಬಹುದು, ಆದರೆ ಆನ್ಸರ್ ಟಿಕ್ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೊಂದು ಆಪ್ಷನ್ ಇದೆ, ರಾಜಸ್ಥಾನದಲ್ಲಿ ಟ್ರಕ್ಗಳಿಗೆ ಅವಕಾಶವಿಲ್ಲ. ಇಲ್ಲ, ಇದೇ ಆಗಲ್ಲ. ರಾಜಸ್ಥಾನದಲ್ಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಆದ್ರೆ ಆನ್ಸರ್ ಯಾವ್ದು ನಮ್ದು? ಒಂಟೆಯ ಅಗಲವಾದ ಮೆತ್ತನೆಯ ಪಾದಗಳು ಮೃದುವಾದ ಮರಳಿನಲ್ಲಿ ಮುಳುಗುವುದಿಲ್ಲ ಮತ್ತದು ನೀರಿಲ್ಲದೆ ದಿನಗಳವರೆಗೆ ಬದುಕುತ್ತದೆ. ಸೊ ಒಂದ್ಸಲ ನೀರು ಕುಡಿದ್ರೆ ತುಂಬಾ ದಿನದ್ದು ಹಾಗೆ ಬದುಕಿರುತ್ತೆ, ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಜಾಸ್ತಿ. ಇಲ್ಲಿ ಶೇಖರಣೆ ಮಾಡ್ಕೋತೇವೆ ಗಂಟ್ಲಲ್ಲಿ, ಅದು ನಾವು ನಿಲ್ಲ, ಅದು ಆರಾಮಾಗಿ ಮರಳಲ್ಲಿ ಹೋಗ್ತಾ ಇರುತ್ತೆ. ಈ ಮರಳಲ್ಲಿ ಹುಲಿಗೆ ನಡ್ಲಿಕ್ಕೆ ಆಗುತ್ತಾ? ಹುಲಿಗೆಲ್ಲ ಇಲ್ಲ, ಹುಲಿ ಸಿಕ್ಬಿಟ್ರೆ ಕಾಲೆಲ್ಲ ಒಳಗೆ ಹೊಕ್ಕೊಬಿಡುತ್ತೆ ಅದರದ್ದು, ಅದಕ್ಕೆ ನಡೀಲಿಕ್ಕೆ ಆಗಲ್ಲ. ಓಕೆ, ಸೊ ಈ ಥರ ಪ್ರಶ್ನೆಗಳು, ಯೋಚನೆ ಮಾಡೋ ಪ್ರಶ್ನೆ ಇರ್ತವೆ. ಸೊ ನಮ್ಮ ಏನು ಓದುವಿಕೆ ಚೆನ್ನಾಗಿರ್ಬೇಕು, ನಮ್ಗೆ ಎಕ್ಸಾಮಲ್ಲಿ ಓದುವಿಕೆ ಚೆನ್ನಾಗಿದ್ರೆ ಕ್ವಿಕ್ ಆಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರವಾಹ ರಕ್ಷಣಾ ಸಮಯದಲ್ಲಿ ವಿಮಾನಕ್ಕಿಂತ ಹೆಲಿಕಾಪ್ಟರ್ ಹೆಚ್ಚು ಉಪಯುಕ್ತವಿದೆ ಏಕೆಂದರೆ? ನೋಡಿ, ಯೋಚನೆ ಮಾಡಿ, ಓದಿ, ಸರಿಯಾಗಿ ಓದಿ ಆನ್ಸರ್ ಟಿಕ್ ಮಾಡಿ. 1 ನಿಮಿಷ ಕಾಲಾವಕಾಶ. ಓಕೆ, ಸೊ ಏನು ಪ್ರವಾಹ ರಕ್ಷಣಾ ಸಮಯದಲ್ಲಿ ನಾ ಹೇಳಿದೆ ಆಗ ಪ್ರವಾಹ ರಕ್ಷಣೆ ಮಾಡುವಾಗ ಹೆಲಿಕಾಪ್ಟರ್ನ ಯೂಸ್ ಮಾಡ್ತಾರೆ ಅಂತ. ಯಾಕಂತ ಕಾರಣ ಕೂಡ ಕೊಟ್ಟೆ ನಾವು ಅಲ್ವಾ? ಸೊ ಓದಿ ನೋಡಿ, ಇದು ವಿಮಾನಕ್ಕಿಂತ ದೊಡ್ಡದಾಗಿದೆ, ಹೌದಾ? ವಿಮಾನ ದೊಡ್ಡದಲ್ವಾ? ಹೆಲಿಕಾಪ್ಟರ್ ನಾ ಹೇಳಿದೆ, ಹೆಲಿಕಾಪ್ಟರ್ಲಿ 4 ರಿಂದ 8 ಜನ ಕೂತ್ಕೋಬೋದು ಅಷ್ಟೇ, ಜಾಸ್ತಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. ವಿಮಾನದಲ್ಲಿ ತುಂಬ ಡೊಮೆಸ್ಟಿಕ್ ಪ್ಲೇನ್ ಎಲ್ಲ 200-300 ಜನ ಕೂತ್ಕೋಬೋದು, ಅಂತ ಪ್ಲೇನ್ ಇರ್ತವೆ. ನಮ್ಮ ಆನ್ಸರ್ ತಪ್ಪಾಗಿದೆ, ಅದು ಆನ್ಸರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎ ಅಲ್ಲ ಅಂತ ಕಾಟಾಕೋಣ. ಇದು ವಿಮಾನಕ್ಕಿಂತ ವೇಗವಾಗಿ ಹಾರುತ್ತದಾ? ಹೌದಾ? ಇಲ್ಲ, ಪ್ಲೇನ್ ತುಂಬಾ ವೇಗವಾಗಿ ಹೋಗುತ್ತೆ. 1000 ಕಿಲೋಮೀಟರ್, 500ರಿಂದ 1000 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಪ್ಲೇನ್. ಇದು ರನ್ವೇ ಇಲ್ಲದೆಯೇ ನೇರವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಏರಬಹುದು ಮತ್ತು ಇಳಿಯಬಹುದು ಮತ್ತು ಒಂದೇ ಸ್ಥಳದಲ್ಲಿ ಸುಳಿದಾಡಬಹುದು, ಹೌದಾ? ಎಸ್, ಪ್ಲೇನ್ ಹೇಳಿದ ಹೆಲಿಕಾಪ್ಟರ್ ಡೈರೆಕ್ಟ್ ಆಗಿ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. 4ನೇದು,
ಇದು ಪ್ರವಾಹದ ನೀರಿನ ಮೇಲೂ ತೇಲಬಹುದು. ತೇಲುತ್ತಾ? ಇಲ್ಲ, ಅದನ್ನು ಮುಳುಗುತ್ತೆ. ಹಾಗಾದ್ರೆ ನಮ್ಮ ಸರಿ ಆನ್ಸರ್ ಯಾವುದು? ಸಿ. ನೋಡಿ, ಇಂತಹ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ತುಂಬಾ ಮುಖ್ಯವಾದ ಪ್ರಶ್ನೆ ಆಗಿದೆ. ಈ ಪ್ರಶ್ನೆನ ಸಾಲ್ವ್ ಮಾಡ್ತಾ ನಾವು ಪಾಠ ಕೂಡ ಕಲಿಯಬಹುದು. ಹೌದಾ? ಇದು ನೆನಪಿರುತ್ತೆ, ನಿಮಗೆ ನೆನಪಿರುತ್ತೆ ಅಲ್ಲ? ಎಕ್ಸಾಮಲ್ಲಿ ಬಂದ್ರೆ ಮಾಡ್ತಿರಲ್ಲ? ಎಸ್, ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 24ನೇದು. ಓದಿ, ಸರಿಯಾಗಿ ಓದಿ. 24ನೇ ಪ್ರಶ್ನೆನ ಸರಿಯಾಗಿ ಓದಿ. ನೋಡಿ, ಕರೆಕ್ಟಾಗಿ ಓದಬೇಕು. ಸುಮ್ಮನೆ ಹಾಗೆ ಮಾಡೋದಲ್ಲ, ಸರಿಯಾದ ರೀತಿಯಲ್ಲಿ ಓದಿ ಅರ್ಥೈಸ್ಕೊಂಡು ಆನ್ಸರ್ನ ಹಾಕಬೇಕಾಗುತ್ತೆ. ಓಕೆ, ಆಯ್ತಾ? ಮೆಟ್ರೋ ರೈಲುಗಳು ದೊಡ್ಡ ನಗರಗಳಿಗೆ ಏಕೆ ಸಹಾಯ ಮಾಡುತ್ತೆ? ನೋಡಿ, ಮೆಟ್ರೋ ಎಲ್ಲ ಕಡೆ ಇದೆನಾ? ಇಲ್ಲ, ದೊಡ್ಡ ನಗರ ಪ್ರದೇಶದಲ್ಲಿ ಮಾತ್ರ ಅದು ಇರುತ್ತೆ. ಸೊ ಯಾಕೆ? ಅವರು ಹಳ್ಳಿಗಳಿಗೆ ಸರಕುಗಳನ್ನು ಸಾಗಿಸುತ್ತಾರೆ. ಹೌದಾ? ಇಲ್ಲ, ತಪ್ಪು. ಅದೊಂದು ಸಾಧ್ಯ ಇಲ್ಲ, ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿಗಳಿಗೆ ಮೆಟ್ರೋದಲ್ಲಿ ಏನು ಬರುತ್ತಾ ನಿಮಗೆ? ಈಗ ನಮ್ಮ ಹಳ್ಳಿ ಇದೆ, ಹಳ್ಳಿಯಲ್ಲಿ ಏನು ಬರುತ್ತಾ? ಇಲ್ಲ. ಅವು ರಸ್ತೆಗಳ ಮೇಲೆ ಅಥವಾ ಕೆಳಗೆ ಚಲಿಸುತ್ತವೆ. ಆದ್ದರಿಂದ ಅನೇಕ ಜನ ರಸ್ತೆ ಸಂಚಾರ ದಟ್ಟಣೆಗೆ ಕಾರಣವಾಗದೆ ಪ್ರಯಾಣಿಸುತ್ತಾರೆ. ಹೌದಾ? ಇದು ಸರಿ ಇದೆ ಅಲ್ವಾ? ಯೂಶಲಿ ಮೆಟ್ರೋಲ್ ಇರ್ತದೆ, ಒಂದು ರಸ್ತೆ ಮೇಲಿರ್ತದೆ, ಅದು ರಸ್ತೆ ಕೆಳಗಿರ್ತದೆ. ಅಂಡರ್ಗ್ರೌಂಡಲ್ಲಿ ಅಥವಾ ರಸ್ತೆ ಮೇಲ್ಗಡೆ ಮೆಟ್ರೋನ ಹಾಕಿರ್ತಾರೆ. ನೋಡಿದ್ರೆ ನೀವು ಬೆಂಗಳೂರಿಗೆ ಹೋಗ್ರಿ, ಮುಂಬೈಗೆ ಹೋಗ್ರಿ, ಮೆಟ್ರೋ ಕಾಣುತ್ತೆ ನಿಮ್ಗೆ ಆಲ್ಮೋಸ್ಟ್ ಅಲ್ವಾ? ಓಕೆ, ಸೊ ಇದು ಸರಿ ಅನ್ಸ್ಬೋದು. ಅವರು ಇನ್ನೆರಡು ಆಪ್ಷನ್ ಓದ್ಕೊಳ್ಳೇಬೇಕು. ಬಸ್ಗಳಿಗಿಂತ ನಿಧಾನವಾಗಿದೆ. ಹೌದಾ? ಇಲ್ಲ, ಬಸ್ಗಳಿಗಿಂತ ಫಾಸ್ಟ್ ಅದು. ರಾತ್ರಿಯಲ್ಲಿ ಮಾತ್ರ ಓಡ್ತಾವ? ಇಲ್ಲ, ಅದಕ್ಕೆ ರಾತ್ರಿ ಹಗಲು ಅಂತಲ್ಲ, 24x7, ಹಗಲು ರಾತ್ರಿ ಯಾವಾಗಲೂ. ಹಾಗಾದ್ರೆ ನಮ್ಮ ಆನ್ಸರ್ ಏನು? ಬಿ ಸರಿಯಾದ ಉತ್ತರ. ಸೊ ಜನದಟ್ಟಣೆ ಆಗಲ್ಲ, ಕಡಿಮೆ ಮಾಡುತ್ತೆ. ನೆಕ್ಸ್ಟ್ 25 ನೋಡಿ. ರಸ್ತೆ ಸಾರಿಗೆಯನ್ನ ಮನೆ ಸಾರಿಗೆ ಅಂತದಂತೆ. ಸೊ ಮನೆ ಸಾರಿಗೆ, ರಸ್ತೆ ಸಾರಿಗೆ ಯಾಕೆಂತಾರೆ? ಮನೆ ಒಳಗೆ ರಸ್ತೆ ಇರ್ತಾವ? ನೋಡಿ, ಕರೆಕ್ಟಾಗಿ ಓದಿ. ಮನೆಗೆ ಸಾರಿಗೆ. ರಸ್ತೆಗಳು ಬಾಗಿಲುಗಳಿಂದ ಮಾಡಲ್ಪಟ್ಟಿವೆ. ಹೌದಾ? ರಸ್ತೆ ಬಾಗಿಲಿಂದ ಆಗಿದೆ? ಇಲ್ಲ. ಬಸ್ಸುಗಳು ಹಲವು ಬಾಗಿಲುಗಳನ್ನು ಹೊಂದಿದೆ. ಹೌದಾ? ಇಲ್ಲ. ಬಸ್ಸಿಗೆ ಬಾಗಿಲು ಎರಡೇ ಇರುತ್ತೆ, ಜಾಸ್ತಿ ಇರಲ್ಲ. ಕೆಲವೊಂದಕ್ಕೆ ಒಂದು. ಸಿಟಿ ಬಸ್ಸಿಗೆ ಎರಡು, ಕೆಲವೊಂದಕ್ಕೆ ಒಂದು. ಸಿಟಿ ಬಸ್ ಅಂದರೆ ಯಾರು ಊರಲ್ಲಿ ತಿರುಗಾಡುತ್ತಲ್ಲ, ಆ ಬಸ್ಸಿಗೆ ಎರಡು ಬಾಗಿಲು ಇರುತ್ತೆ, ಮುಂದೊಂದು ಹಿಂದೊಂದು. ಜಾಸ್ತಿ ಜನ ಹತ್ತಿಳಿತಾರೆ, ಅದಕ್ಕೋಸ್ಕರ. ಲಾಂಗ್ ರೋಡ್ ಬಸ್ಸಿಗೆ ಒಂದೇ ಬಾಗಿಲು. ರಸ್ತೆಗಳು ಮನೆಗಳು, ಅಂಗಡಿಗಳು ಮತ್ತು ಹಳ್ಳಿಗಳಿಗೆ ತಲುಪಬಹುದು, ಆದರೆ ರೈಲುಗಳು ಮತ್ತು ಹಡಗುಗಳು ಅದನ್ನು ತಲುಪಲು ಸಾಧ್ಯವಿಲ್ಲ. ಆಗಬಹುದಲ್ಲ? ಹೌದು, ನಿಜ ಅನ್ನಿಸ್ತದೆ. ವಾಹನಗಳು ಪ್ರತಿಯೊಂದು ಬಾಗಿಲಲ್ಲೂ ನಿಲ್ಲುತ್ತವೆ. ಅದು ನಿಲ್ತದೆ, ಹೌದು, ಆದರೆ ಇದಕ್ಕೆ ಕಾರಣ ಅಲ್ಲ ಅದು. ವಾಹನಗಳು ನಿಲ್ಲುತ್ತೆ, ಹೌದು. ಗಾಡಿ ಬಂದು ನಮ್ಮ ಮನೆಯಲ್ಲಿ ನಿಲ್ಸ್ಕೋಬಹುದು. ಹಂಗಂದ್ರೆ ಆನ್ಸರ್ ಆಗುತ್ತಾ? ಇಲ್ಲ. ನಮ್ಮ ಪ್ರಶ್ನೆ ಏನು? ರಸ್ತೆ ಸಾರಿಗೆ ಮನೆ ಸಾರಿಗೆ ಅಂತ ಹೇಳೋದು. ಯಾಕಂದ್ರೆ ರಸ್ತೆಗಳು ಪ್ರತಿಯೊಂದು ಅಂಗಡಿಗಳಿಗೆ, ಮನೆಗಳಿಗೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಹೌದಿಲ್ಲ? ಸೊ ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು? ಸಿ ಸರಿಯಾದ ಉತ್ತರ. ಸೊ ಪ್ರಶ್ನೆಗಳು ತುಂಬ ಚೆನ್ನಾಗಿದಾವಲ್ಲ? ತುಂಬ ಚೆನ್ನಾಗಿದೆ, ಹಾಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಸೊ ಓದುವಿಕೆ ಬೇಕು. ಪ್ರಮುಖವಾಗಿ ಮಕ್ಕಳು ಓದುವಿಕೆ ಕಲಿಬೇಕು. ಯಾರು ಓದಲ್ಲ ಅವರು ಲಗಾಟೆ ಹೊಡಿತಾರೆ. ಏನು ಮಾಡ್ತಾರೆ? ಲಗಾಟೆ ಹೊಡಿತಾರೆ. ಓಕೆ, ಈಗ ನೋಡಿ. 26ನೇ ಪ್ರಶ್ನೆ ಬಂತು. ನೋಡೋಣ 26ನೇ ಪ್ರಶ್ನೆಗೆ ಯಾರು ಸರಿಯಾಗಿ ಕಮೆಂಟ್ ಮಾಡ್ತೀರಿ ನೋಡೋಣ. 26ನೇ ಪ್ರಶ್ನೆ ಯಾರು ಅಂತ ಹೇಳ್ತೀರಿ ನೋಡೋಣ. ಓದಿ 26ನೇ ಪ್ರಶ್ನೆ.
ಓದಿ. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಹೆದ್ದಾರಿ ಜಾಲ ಅಂತದೆ. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ನೀವು ಚತುರ್ಭುಜ ಇದೆಯಲ್ಲ, ಚತುರ್ಭುಜಕ್ಕೆ ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತ ನೆನಪಿರಲಿ. ಇಂಗ್ಲೀಷಲ್ಲಿ ಚತುರ್ಭುಜ ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಹೀಗಿರುತ್ತೆ. ಕ್ವಾಡ್ರಿಲ್ಯಾಟ್ರಲ್ ಹೇಗಿರುತ್ತೆ? ಇದು ಕ್ವಾಡ್ರಿಲ್ಯಾಟ್ರಲ್ ಚತುರ್ಭುಜ, 4 ಭುಜಗಳಿದ್ರೆ ಕ್ವಾಡ್ರಿಲ್ಯಾಟ್ರಲ್. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತೆ ಹೆದ್ದಾರಿ ಜಾಲ. ಯಾವ 4 ನಗರ, ಇಲ್ಲೊಂದು ನಗರ ಇದೆ ಅಂತೆ, ಇಲ್ಲೊಂದು ನಗರ, ಇಲ್ಲೊಂದು ನಗರ, ಇಲ್ಲೊಂದು ನಗರ, ಸೊ ಯಾವ 4 ನಗರಕ್ಕೆ ಇದು ಸಂಪರ್ಕಿಸ್ತದೆ ಅಂತ ಹೇಳಿದ್ದಾರೆ. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಹೆದ್ದಾರಿ ಜಾಲ ಇದಲ್ಲ, ಅದು ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ದೆಹಲಿ, ಜೈಪುರ್, ಆಗ್ರಾ, ಲಕ್ನೋ, ಮುಂಬೈ, ಪುಣೆ, ಗೋವಾ, ಮಂಗಳೂರು, ಚೆನ್ನೈ, ಮಂಗಳೂರು, ಹೈದರಾಬಾದ್, ಕೊಚ್ಚಿ. ನೋಡಿ, ನಿಮಗೆ ಈ ಥರ ಪ್ರಶ್ನೆಗಳು ಬಂದಾಗ ಮ್ಯಾಪಿನ ಕಲ್ಪನೆ ಇರಬೇಕು. ನಕಾಶೆ ನೀವು ನೋಡೋ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಿದ್ರೆ ಈ ಥರ ಪ್ರಶ್ನೆಗಳು ಸುಲಭವಾಗಿ ಅರ್ಥ ಆಗುತ್ತೆ. ನೀವು ಇದು ಓದಬೇಕಂತಿಲ್ಲ, ಎಲ್ಲುವ ನಕಾಶೆಯಲ್ಲಿ ನಿಮ್ಗೆ ಗೊತ್ತಿರಬೇಕು. ದೆಹಲಿಯಲ್ಲಿ ಬರುತ್ತೆ, ಮುಂಬೈಯಲ್ಲಿ ಬರುತ್ತೆ, ಚೆನ್ನೈಯಲ್ಲಿ, ಕಲ್ಕತ್ತಾಯಲ್ಲಿ, ಇವೆಲ್ಲ ಊರುಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನಿಮಗೆ ಕಲ್ಪನೆ ಇದ್ದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಹೌದಾ, ಚತುರ್ಭುಜ ಆಗ್ತದೇನಾ ಕೂಡಿಸಿದ್ರೆ, 4 ಪಟ್ಟಣಗಳು ಕೂಡಿಸಿದ್ರೆ ಆ ಥರ ಬರುತ್ತಾ ಅಂತ ನೀವು ಕಲ್ಪನೆ ಮಾಡಬಹುದು. ಅದಕ್ಕೋಸ್ಕರ ನಕಾಶೆಯನ್ನು ತಿಳ್ಕೊಳ್ಳಿ. ಆದಷ್ಟು ನಿಮ್ಮ ಕ್ಲಾಸಲ್ಲಿ ನಕಾಶೆಗಳು ಇರ್ಬೋದು, ನಿಮ್ಮ ಗೋಡೆಗಳಿಗೆ ನಕಾಶೆನ ಹಚ್ಚಿರ್ತಾರೆ ನೋಡಿ, ಹಚ್ತೇವೆ ನಾವೀಗ. ಆ ನಕಾಶೆಯನ್ನು ಭಾರತ ಭೂಪಟ, ಕರ್ನಾಟಕದ ಭೂಪಟ ಆಗಿರ್ಬೋದು, ಏಷ್ಯಾ ಖಂಡದ್ದಾಗಿರ್ಬೋದು, ಜೊತೆಗೆ ಪ್ರಪಂಚದ ಭೂಪಟವನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ, ಯಾವ ಪ್ಲೇಸ್ ಎಲ್ಲಿದೆ ಹುಡ್ಕೋದು ಕಲೀರಿ, ಆಟ ಆಡಿ. ಆಯಿತಾ? ಓಕೆ. ಸೊ ಪ್ರಮುಖ ನಗರಗಳ ಪಟ್ಟಿ ನಾನು ಕೊಡ್ತೇನೆ ನಿಮ್ಗೆ, ಎಲ್ರಿಗೂ ನಕಾಶೆನ ಕೊಡ್ತೇನೆ ಚಿಕ್ಕ ಚಿಕ್ಕದು ಓದ್ಕೊಳ್ಳಿಕ್ಕೆ ಅಂತೇಳಿ, ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ಮುಂಬೈ, ಚೆನ್ನೈ, ಕಲ್ಕತ್ತಾ, ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ದೆಹಲಿ, ಜೈಪುರ್, ಆಗ್ರಾ, ಲಕ್ನೋ, ಮುಂಬೈ, ಪುಣೆ, ಗೋವಾ, ಮಂಗಳೂರು, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಕೊಚ್ಚಿ. ಈಗ ಯಾವುದು ಯಾವುದು? ಆಪ್ಷನ್ ಎ ಪಕ್ಕನಾ? ಎ ಸರಿ ಇದೆ. ಆನ್ಸರ್ ಎ, ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ಗಳು ಅಲ್ಲಿ ಬರುತ್ತೆ. ಆಯ್ತಾ? ಸೊ ಇವೆಲ್ಲ ನಿಮಗೆ ನಕಾಶೆ ಬಗ್ಗೆ ಗೊತ್ತಿದ್ರೆ ಸೊ ಈಸಿ ಆಗುತ್ತೆ ಆನ್ಸರ್ ಮಾಡಲಿಕ್ಕೆ. 26ನೇ ಪ್ರಶ್ನೆಗೆ ಎ ಆನ್ಸರ್ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ನೋಡಿ 27ನೇ ಪ್ರಶ್ನೆನ ಸರಿಯಾಗಿ ಓದಿ ಅರ್ಥೈಸ್ಕೊಳ್ಳಿ ನೋಡೋಣ. ಆಗ ಒಂದು ಪ್ರಶ್ನೆ ಬಂದಿತ್ತಲ್ಲ, ಫಸ್ಟ್ ಮೆಟ್ರೋ ಎಲ್ಲಿ ಅಂತ. ಅದು ಆನ್ಸರ್ ಕಲ್ಕತ್ತಾ. ಆಯಿತಾ? ಬೆಂಗಳೂರಲ್ಲ. ನಾನು ನೋಡಿದೆ, ಬೆಂಗಳೂರು ಅಲ್ಲ, ಅದು ಕಲ್ಕತ್ತಾನೇ ಆನ್ಸರ್ ಸರಿ ಇದೆ. ಇಂಡಿಯನ್ ಫಸ್ಟ್ ಮೆಟ್ರೋ ಇದ್ದಿದ್ದು ಆಪ್ಷನ್ ನಾವು ಡಿ ಅಂತ ಹಾಕಿದ್ವಿ. ಹೌದಾ? ಅದು ಸಿ ಆಪ್ಷನ್ ಸರಿಯಾಗಿದೆ. ಮೆಟ್ರೋ ಎಲ್ಲಿ ಆರಂಭ ಆಗಿದೆ ಅಂದರೆ ಕಲ್ಕತ್ತಾ ಅಲ್ಲಿ ಮೊದಲ ಮೆಟ್ರೋ ಆರಂಭವಾಗಿದ್ದು. ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ, ಪರವಾಗಿಲ್ಲ ನೋಡಿ ಇಲ್ಲಿ. ಓಕೆ,
ವಿಮಾನ ಪ್ರಯಾಣ ಹೆಚ್ಚು ವೆಚ್ಚದಾಯಕ. ಯಾಕೆಂದ್ರೆ ವಿಮಾನಗಳು ಅತ್ಯಂತ ನಿಧಾನವಾಗಿರ್ತಾ, ಹೌದಾ? ವೆಚ್ಚದಾಯಕ ಅಂದ್ರೆ ಏನು? ತುಂಬಾ ಕಾಸ್ಟ್ ಅಂತ. ನಾವು ಆಟೋಕ್ಕೆ ಒಂದು 100 ರೂಪಾಯಿ ಕೊಟ್ಟು ಹೋಗ್ಬೋದು, ಬಸ್ಸಿಗೆ 50-60 ರೂಪಾಯಿ ಕೊಟ್ಟು ಹೋಗ್ಬೋದು ಹತ್ರದಲ್ಲಿ, ಟ್ರೈನಿಗೆ 100-200 ರೂಪಾಯಿ ಹೋಗ್ಬೋದು. ಪ್ಲೇನಲ್ಲಿ ಎಷ್ಟು? 3000, 5000, 10,000, ಅದು ಕಡಿಮೆ, ಇನ್ನೂ ಜಾಸ್ತಿ ಇರುತ್ತೆ. ಸೊ ಇದು ಒಂದೇ ಆಗಲ್ಲ. ವಿಮಾನಗಳು ದುಬಾರಿ ಇಂಧನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತವೆ ಮತ್ತು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವುದು ಮತ್ತು ನಡೆಸುವುದು ದುಬಾರಿಯಾಗಿದೆ. ಹೌದಾ? ಎಸ್, ಹೌದು ಅನ್ಸ್ಬೋದು ನಮಗೆ. ದುಬಾರಿ ಇಂಧನ, ಯಾವ್ದು ಇಂಧನ ಹಾಕ್ತಾರೆ ಏರೋಪ್ಲೇನ್ಗೆ? ವೈಟ್ ಪೆಟ್ರೋಲ್ ಹಾಕ್ತಾರೆ. ವೈಟ್ ಪೆಟ್ರೋಲ್ ಅಂದರೆ ಪೆಟ್ರೋಲ್ ತುಂಬ ಪ್ಯೂರ್. ಅದು ಈ ನಮ್ಗೇನು ಪೆಟ್ರೋಲ್ ಬರುತ್ತೆ ಅದು ಪ್ಯೂರ್ ಅಲ್ಲ. ವೈಟ್ ಪೆಟ್ರೋಲ್ ಅಂದ್ರೆ ಫುಲ್ ಪ್ಯೂರ್. ಫಸ್ಟ್ ನಿಮಗೆ ಪೆಟ್ರೋಲಿಯಂನ ಕ್ಲೀನ್ ಮಾಡೋದಕ್ಕೆ ಸಿಗುತ್ತೆ ವೈಟ್ ಪೆಟ್ರೋಲ್. ತುಂಬ ದುಬಾರಿ ಅದು, ಆ ಇಂಧನ ಬಳಸ್ತಾರೆ. ಸೊ ಎಂಜಿನ್ ಅಷ್ಟು ಫಾಸ್ಟ್ ಬೇಕಲ್ಲ, ಅಷ್ಟು ವಿಮಾನವನ್ನು ಭೂಮಿಯಿಂದ ಮೇಲೆ ಎತ್ಕೊಂಡು ಹೋಗ್ಬೇಕು, ಎತ್ಕೊಂಡು ಹೋಗಿ ಹಾರಿಸ್ಬೇಕು. ಓಕೆ, ವಿಮಾನಗಳು ಹಡಗಿನಿಂದ ಹೆಚ್ಚಿನ ಸರಕು ಸಾಗುತ್ತೆ, ಹೌದಾ? ಇಲ್ಲ, ವಿಮಾನ ಕಡಿಮೆ ಸರಕು. ವಿಮಾನಗಳಿಗೆ ಪೈಲಟ್ ಅಗತ್ಯವಿಲ್ಲ. ಪೈಲಟ್ಗಳು ಬೇಕೇ ಬೇಕಲ್ವಾ ವಿಮಾನಕ್ಕೆ? ಪೈಲಟ್ಗಳು ವಿಮಾನ ನಡೆಸ್ತಾರೆ ಅಲ್ವಾ? ವಿಮಾನವನ್ನು ನಡೆಸೋ ಡ್ರೈವರಿಗೆ ಏನಂತಾರೆ? ಪೈಲಟ್. ಎಸ್, ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು? ವಿಮಾನಗಳು ದುಬಾರಿ ಇಂಧನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತವೆ ಮತ್ತು ವಿಮಾನ ನಿಲ್ದಾಣ ತುಂಬ ಕಷ್ಟ. ರನ್ವೇಲ್ ಆಗ್ಬೇಕು, ಅದಕ್ಕೆ ಸೆಕ್ಯೂರಿಟಿ ಬೇಕು, ರನ್ವೇ ಬೇಕು, ವಿಮಾನ ಕಾಪಾಡ್ಕೋಬೇಕು, ಮಳೆ ಬರದೆ ನೋಡ್ಕೋಬೇಕು, ಅದನ್ನು ಸರಿಯಾಗಿ ಇಡಬೇಕೆಲ್ಲ ಐಟಮ್ನ ಅಲ್ವಾ? ಸೊ ತುಂಬ ಕಷ್ಟ. 27ನೇ ಆನ್ಸರ್ ಬಿ ಸರಿಯಾದ ಉತ್ತರ. ಓಕೆ, 28 ನೋಡಿ. 28 ರೋಪ್ ವೇ ಕೇಬಲ್ ಕಾರ್ ಅತ್ಯಂತ ಉಪಯುಕ್ತವಾಗಿದೆ. ಯಾಕೆ ನೋಡಿ? ರೋಪ್ ವೇ ಅತ್ಯಂತ ಉಪಯುಕ್ತವಾಗಿದೆ. ಯಾಕೆ? ಒಂದು, ಸಮತಟ್ಟಾದ ನಗರ ರಸ್ತೆಗಳಲ್ಲಿ, ಪರ್ವತಗಳಲ್ಲಿ ಕಡಿದಾದ ಇಳಿಜಾರು ಮತ್ತು ಆಳವಾದ ಕಡಿಮೆ ಮೇಲೆ ಜನರನ್ನು ಸಾಗಿಸಲು ನದಿಯ ಮೇಲೆ ರೈಲ್ವೆ ನಿಲ್ದಾಣ. ಎಲ್ಲಿ ಕೇಬಲ್ ಕಾರ್ ನೋಡಿದ್ದೀರಾ? ಕೇಬಲ್ ಮೇಲ್ಗಡೆ ಒಂದು ಚಿಕ್ಕ ಬುಟ್ಟಿ ಥರ ಇರುತ್ತೆ, ಫುಲ್ ಕೇಬಲ್ ಹಾಕಿರ್ತಾರೆ ಆ ಕಡೆಯಿಂದ ಈ ಕಡೆ. ಸೊ ಚಿಕ್ಕ ಚಿಕ್ಕ ಬುಟ್ಟಿಗಳು ನೇತಾಕಿರ್ತಾರೆ ಅದಕ್ಕೆ, ಅದು ಹಿಂಗೆ ಫುಲ್ ಜಾರ್ತಾ ಹೋಗುತ್ತೆ. ನೋಡಿಲ್ಲ ಅಲ್ವಾ? ಸೊ ನಗರ ರಸ್ತೆಗಳಲ್ಲಿ ಕೇಬಲ್ ಕಾರ್ ಅವಶ್ಯಕತೆ ಇದೆನಾ? ಕಾರ್ ಬೇಕು, ಕೇಬಲ್ ಕಾರ್ ಬೇಡ. ನದಿಗಳೇ ಬೇಕಾ? ಬೋಟ್ಗಳು ಬೇಕು. ರೈಲು ನಿಲ್ದಾಣಕ್ಕೆ ಇಲ್ಲ. ಹಾಗಾದ್ರೆ ಆನ್ಸರ್ ಯಾವ್ದು ನಮ್ಮದು? ಎಸ್, ಪರ್ವತಗಳಲ್ಲಿ ನಮ್ಮ ವೆಹಿಕಲ್ ಹೋಗಲ್ಲ, ಅಂಥದ್ರಲ್ಲಿ ನಮಗೆ ಕೇಬಲ್ ಕಾರ್ ಬೇಕು. ಓಕೆ, ಎಸ್, ಹಿಂಗೆ ಆರಾಮ್ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಆರಾಮ್ ಹತ್ಕೊಂಡು ಹೋಗ್ಬೋದು ನಾವು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಮಾಡೋಣ. 29ನೇದು, ದೋಣಿಯನ್ನು ಹೀಗೆ ಉತ್ತಮವಾಗಿ ವಿವರಿಸಬಹುದು. ನೋಡಿ, ದೋಣಿಯ ವಿವರಣೆಯನ್ನು ಕೊಟ್ಟಿದ್ದಾರೆ. ನೀವು ಹೇಳಿ ಯಾವುದು ಸರಿಯಾಗಿದೆ ದೋಣಿಯ ವಿವರಣೆಗೆ ಅಂತ. ಸಾಗರಗಳನ್ನು ದಾಟುವ ದೊಡ್ಡ ಹಡಗು, ತೇಲುವ ಬಸ್ಸಿನಂತೆ ಜನರನ್ನ, ಕೆಲವೊಮ್ಮೆ ವಾಹನಗಳನ್ನ ನದಿ ಅಥವಾ ಸಣ್ಣ ನೀರಿನ ಪ್ರದೇಶಗಳಲ್ಲಿ ಮತ್ತೆ ಮತ್ತೆ ಸಾಗಿಸುವ ದೋಣಿ, ಮೀನುಗಾರಿಕೆಗೆ ಮಾತ್ರ ಬಳಸುವ ದೋಣಿ, ಕೇವಲ ಎಣ್ಣೆಯನ್ನು ಮಾತ್ರ ಸಾಗಿಸುವ ದೋಣಿ. ಯಾವುದು? ಆಪ್ಷನ್ ಬಿ. ಎಸ್, ತೇಲುವ ಬಸ್ಸಿನಂತೆ ಜನರನ್ನ ಮತ್ತು ಕೆಲವೊಮ್ಮೆ ವಾಹನಗಳನ್ನು ಕೂಡ ನದಿಯಲ್ಲಿ ನಾವು ಹಾಕೊಂಡು ಹೋಗ್ತೇವೆ, ಹೌದಿಲ್ಲ? ಸೊ ಒಂದು ನದಿ ಅಥವಾ ಸಣ್ಣ ನೀರಿನ ಪ್ರದೇಶದಲ್ಲಿ ಮತ್ತೆ ಮತ್ತೆ ಸಾಗಿಸುವ ದೋಣಿ ಅಂತ ಹೇಳಿದೆ. ಓಕೆ, ಸರಿಯಾಗಿದೆ. ನೆಕ್ಸ್ಟ್ 30ನೇದು, ಒಂದು ಹಳ್ಳಿಯಿಂದ ತಾಲೂಕು ಪಟ್ಟಣಕ್ಕೆ 50 ಜನರು ಪ್ರಯಾಣಿಸಬೇಕು. ಯಾವ ಆಯ್ಕೆಯು ಹೆಚ್ಚು ಇಂಧನವನ್ನು ಉಳಿಸುತ್ತದೆ ಮತ್ತು ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತದೆ? 50 ಪ್ರತ್ಯೇಕ ಮೋಟರ್ ಸೈಕಲ್ಗಳು, 25 ಕಾರುಗಳು, ಎಲ್ಲ 50 ಜನರನ್ನ ಹೊತ್ತ ಒಂದು ಬಸ್, ಅಥವಾ 50 ಆಟೋ ರಿಕ್ಷಾಗಳು. ಯಾವುದು? ವೆರಿ ಗುಡ್. ಒಂದು ಬಸ್ಸಲ್ಲಿ 50 ಜನ ಹೋದರೆ ಎಷ್ಟು ಇಂಧನ ಉಳಿತಾಯ ಆಗುತ್ತದ? ಅದು ನಾವೇನು ಮಾಡ್ತೇವೆ? ಪ್ರತ್ಯೇಕ ಗಾಡಿ ತೊಗೊಂಡು ಹೋಗ್ತೇವೆ. ಅದಕ್ಕೆ ನಗರ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ತುಂಬ. ದೆಹಲಿಯಲ್ಲಂತೂ ತುಂಬ ವಾಯು ಮಾಲಿನ್ಯ. ಪ್ರತಿಯೊಬ್ಬರು ಆಫೀಸು ತಮ್ಮ ವೆಹಿಕಲ್ ತೊಗೊಂಡು ಹೋಗ್ತಾರೆ, ಬಸ್ ಇದ್ರೂ ಕೂಡ ವೆಹಿಕಲ್ ಹೋಗ್ತಾರೆ. ವಾಯುಮಾಲಿನ್ಯ ಜಾಸ್ತಿ ಆಗುತ್ತೆ. ಓಕೆ, ನೋಡಿ 31ನೇದು ಬಂತು. 31ನೇ ಪ್ರಶ್ನೆ ನೋಡಿ,
ಯಾಕ್ಗಳು ಮತ್ತು ಹೆಸರುಗತ್ತೆಗಳು ದೂರದ ಹಿಮಾಲಯನ್ ಹಳ್ಳಿಗಳಿಗೆ ಹೊರೆಗಳನ್ನು ಸಾಗಿಸುತ್ತವೆ, ಟ್ರಕ್ಗಳಲ್ಲ. ಏಕೆಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಹಿಮಾಲಯ ಪ್ರದೇಶಗಳಲ್ಲಿ ಯಾಕ್ಗಳನ್ನು ಉಪಯೋಗಿಸ್ತಾರೆ ವಸ್ತುಗಳನ್ನು ಸಾಗಿಸ್ಲಿಕ್ಕೆ, ಟ್ರಕ್ಗಳನ್ನು ಉಪಯೋಗಿಸಲ್ಲ. ಯಾಕೆ? ಪರ್ವತಗಳಲ್ಲಿ ಟ್ರಕ್ಗಳನ್ನು ನಿಷೇಧಿಸಲಾಗಿದೆ, ಹೌದಾ? ನಿಷೇಧ ಮಾಡಲ್ಲ, ತಪ್ಪು. ಹಾದಿಗಳು ಕಿರಿದಾದ, ಕಡಿದಾದ ಮತ್ತು ಒರಟಾಗಿರುತ್ತದೆ. ಅಲ್ಲಿ ಈ ದೃಢವಾದ ಪಾದದ ಪ್ರಾಣಿಗಳು ನಡೆಯಬಹುದು, ಆದರೆ ವಾಹನಗಳು ಹೋಗಲು ಸಾಧ್ಯವಿಲ್ಲ. ಹೌದಾ? ಅದು ಆಗ್ಬಹುದು. ನೆಕ್ಸ್ಟ್ ನೋಡೋಣ. ಪ್ರಾಣಿಗಳು ಟ್ರಕ್ಗಳಿಗಿಂತ ವೇಗವಾಗಿ ಇಲ್ಲ, ಟ್ರಕ್ ವೇಗವಾಗಿರುತ್ತೆ. ಭಾರತದಲ್ಲಿ ಪೆಟ್ರೋಲ್ ಇಲ್ಲ. ಸ್ವಲ್ಪ ದಿನದಿಂದ ಪೆಟ್ರೋಲ್ ಕಡಿಮೆ ಆಗಿತ್ತು, ಬಟ್ ಇದೆ ಪೆಟ್ರೋಲ್ ಅಲ್ಲ. ಓಕೆ, ಸೊ ಆನ್ಸರ್ ಯಾವುದು? ಬಿ. ಹಾದಿಗಳು ಕಿರಿದಾದ, ಕಡಿದಾದ ಪ್ರದೇಶ ಇರುತ್ತೆ, ಅಲ್ಲಿ ವೆಹಿಕಲ್ಗಳು, ಬಸ್ಗಳಾಗಲಿ, ಟ್ರಕ್ಗಳಾಗಲಿ, ಕೆಲವೊಂದು ವೆಹಿಕಲ್ಗಳು, ವಾಹನಗಳು ಸಂಚಾರ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೇವೆ ನಾವು? ಏನು ಮಾಡ್ತೇವೆ? ಎಸ್, ಪ್ರಾಣಿಗಳನ್ನು ಉಪಯೋಗಿಸ್ತೇವೆ. ಅದನ್ನು ಸ್ಪೆಷಲಿ ಯಾಕ್ ಮತ್ತು ಹೆಸರುಗತ್ತೆಗಳು. ಹೆಸರುಗತ್ತೆ ಅಂದರೆ ಕುದುರೆ ಥರ ಇರುತ್ತೆ, ನೀವು ನೋಡ್ತೀವಿ ರಸ್ತೆಯಲ್ಲಿ ಕೆಲವೊಂದು ಇರ್ತಲ್ಲ, ಜಿಬ್ರ ಅಲ್ಲ, ಹೆಸರುಗತ್ತೆ. ಹೆಸರುಗತ್ತೆ ಬೇರೆ. ಈ ರೋಡಲ್ಲಿ ಇರುತ್ತಲ್ಲ, ಕುದುರೆ ಥರನೇ ಕಾಣುತ್ತೆ ನೋಡ್ಲಿಕ್ಕೆ. ಅದು ಕುದುರೆ, ಸೇಮ್ ಕುದುರೆನೇ, ಆದರೆ ಕುದುರೆ ಕತ್ತೆ ಥರ ಇರುತ್ತೆ. ಕತ್ತೆ ಒಂದು ಕುದುರೆ ಸೇಮ್, ಹೆಸರುಗತ್ತೆ ಅಂತ ಅದಕ್ಕೆ. ನೀವು ರೋಡಲ್ಲಿ ನೋಡ್ಬೋದು ನೋಡಿ, ಕೆಲವೊಂದು ರೋಡಲ್ಲಿ ನಿಮಗೆ ಕಾಣಿಸುತ್ತೆ, ಆಯಿತಾ? ಎಲ್ಲಿ ಹೋಯ್ತಿದ್ದು? ಓಕೆ, 31 ಪ್ರಶ್ನೆ ಆಯ್ತವಾ? ಇನ್ನೆಷ್ಟು ಪ್ರಶ್ನೆ ಉಳಿದಿದ್ದಾಗಿದೆ? 9 ಪ್ರಶ್ನೆ ಅಲ್ಲ? ಓಕೆ, ಇವುಗಳನ್ನು ನೋಡಿ. 32ನೇ ನೋಡಿ, 32ನೇ ಪ್ರಶ್ನೆ ಯೋಚನೆ ಮಾಡಿ ಏನಿದೆ ಅಂತ. ಓಕೆ, ಯಾವುದು? ಇವುಗಳನ್ನು ಮಾನವನು ಬಳಸಲು ಆರಂಭಿಸಿದ ಕ್ರಮದಲ್ಲಿ ಆರಂಭದಿಂದ ಇತ್ತೀಚಿನವರೆಗೆ ಜೋಡಿಸಿ. ಆರಂಭದ ಇತ್ತೀಚಿನವರೆಗೆ ಜೋಡಿಸ್ಬೇಕಂತೆ. ಸೊ ಫಸ್ಟ್ ಯಾವ್ದು ಬರುತ್ತೆ ಇಲ್ಲಿ ನೋಡಿ, ವಿಮಾನ, ರೈಲು, ಪ್ರಾಣಿಗಳ ಬಂಡಿ ಅಂತಿದೆ. ಸೊ ಫಸ್ಟ್ ಯಾವ್ದು ಉಪಯೋಗಿಸಿದ ಮಾನವ? ಪ್ರಾಣಿಯ ಬಂಡಿನ. ಎಸ್, ಪ್ರಾಣಿ ಬಂಡಿ ಬರುತ್ತೆ. ಆಮೇಲೆ ಯಾವ್ದು ಉಪಯೋಗಿಸಿದ ಮಾನವ? ರೈಲು. ಹೌದಾ? ಫಸ್ಟ್ ಪ್ರಾಣಿ, ಆಮೇಲೆ ಬಂಡಿ, ಆಮೇಲೆ ರೈಲು, ಆಮೇಲೆ ವಿಮಾನ. ಯಾವ ಆಪ್ಷನ್ ಆಯ್ತು ಹಾಗಿದ್ರೆ? ಎಸ್, ಸಿ. ಪ್ರಾಣಿಗಳ ಬಂಡಿ, ರೈಲು ಮತ್ತು ವಿಮಾನ. ವೆರಿ ಗುಡ್. 32ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 33. ಸಂಚಾರ ದೀಪ ಹಳದಿ. ನೋಡಿ, ಓದ್ಕೊಳ್ಳಿ, ಪ್ರಶ್ನೆ ಓದ್ಕೊಳ್ಳಿ. ಬಂದ್ಯಾನು?
ಓಕೆ, ಹೇಳಿ. ಸಂಚಾರ ದೀಪ ಹಳದಿ ಆಂಬರ್ ಬಣ್ಣಕ್ಕೆ ತಿರುಗಿದಾಗ ಚಾಲಕ ಏನು ಮಾಡಬೇಕು? ಹಳದಿಯಾದಾಗ ಏನು ಮಾಡ್ಬೇಕು? ನಾವು ಆಗಷ್ಟೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಎಸ್, ಸಿದ್ಧರಾಗಿ ಮತ್ತು ಕಾಯಿರಿ, ಸಿಗ್ನಲ್ ಬದಲಾವಣೆ ಆಗಲಿದೆ. ಎಸ್, ಬೇಗನೆ ವೇಗಗೊಳಿಸಿ, ಯಾವತ್ತೂ ಮಾಡಬಾರ್ದು. ಹಾಗೆ ರೆಡ್ ಗ್ರೀನ್ ಬಂದರೂ ಕೂಡ ಮಾಡಬಾರ್ದು. ಸಿದ್ಧರಾಗಬೇಕು, ಕಾಯಬೇಕು, ಸಿಗ್ನಲ್ ಬದಲಾವಣೆ ಆಗ್ತಾ ಉಂಟು ನೋಡಬೇಕು. ಹಾರ್ನ್ ಉಳಿತಾ ಹೋಗ್ಬೇಕಾ? ಪ್ಯಾ ಪ್ಯಾ ಕ್ಯಾ ಕ್ಯಾ ಅಂತೇಳಿ ಇಲ್ಲ. ಹಾರ್ನ್ ಜಾಸ್ತಿ ಊದಬಾರ್ದು. ಹಿಂದಿರ್ಬೇಕಾ? ತಿರುಗಿ ನೋಡ್ಬೇಕಾ? ಇಲ್ಲ. ಸೊ ಆನ್ಸರ್ ಯಾವುದು? ಸಿದ್ಧರಾಗಿ ಮತ್ತು ಕಾಯಿರಿ. ನೆಕ್ಸ್ಟ್, ಎತ್ತಿನ ಬಂಡಿಗಳು ಇನ್ನೂ ಹಳ್ಳಿಗಳಲ್ಲಿ ಉಪಯುಕ್ತವಾಗಿದೆ, ಏಕೆ? ಯಾಕೆ? ಅವು ಬಸ್ಗಳಿಗಿಂತ ವೇಗವಾಗಿದೆವಾ? ಇಲ್ಲ, ಅದು ಬಸ್ಗಳಿಂದ ತುಂಬ ಸ್ಲೋ ಇದೆ. ಆದರೂ ಹಳ್ಳಿಗಳಲ್ಲಿ ಉಪಯುಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಅವುಗಳಿಗೆ ಇಂಧನ ಅಗತ್ಯವಿಲ್ಲ ಮತ್ತು ಒರಟಾದ ಕೆಸರುಮಯ ಹಳ್ಳಿ ಹಾದಿಯಲ್ಲಿ ಚಲಿಸಬಹುದು ಅಲ್ವಾ? ಇರಬಹುದು. ಅದು 2 ಆಪ್ಷನ್ ಬಾಕಿ ಇದೆ, ನೋಡೋಣ. 1000 ಜನರು ಹತ್ತು ಇದರಲ್ಲಿ ಎಲ್ಲ ನೀರಿನ ಮೇಲೆ ಹೋಗ್ತಾವ? ಎಲ್ಲ. ಇದೆರಡು ಆಗಲ್ಲ. ಹಾಗಾದ್ರೆ ನಮ್ಮ ಆನ್ಸರ್ ಬಿ ಸರಿ. ಯಾವತ್ತು ಪ್ರಶ್ನೆಗಳಿಗೆ ಉತ್ತರ ಮಾಡುವಾಗ ನಾನು ಯಾವ ವೇದಲ್ಲಿ ಮಾಡಿದೆ ನೋಡಿ, ನನಗೆ ಬಿ ಎಲ್ ಆನ್ಸರ್ ಸಿಕ್ಕರೂ ಕೂಡ ನಾನು ಬಿ ಅನ್ನು ಟಿಕ್ ಮಾಡ್ತಾ ಇಲ್ಲ. ಯಾಕಂದರೆ ಒಂದು ಸಲ ನಾನು ಆನ್ಸರ್ ಟಿಕ್ ಮಾಡಿದ ನಂತರ ನನಗೆ ಬೇರೆ ಆನ್ಸರ್ ಆಗಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಅದನ್ನು ಟಿಕ್ ಮಾಡಬಾರ್ದು. ಆಯಿತಾ? ಸೊ ಏನು ಮಾಡ್ಬೇಕು ನಾವು? ಅದನ್ನು ಎಲ್ಲ ಆಪ್ಷನ್ ಓದ್ಕೊಂಡು ಮಾಡಬೇಕು. ಗೊತ್ತಾಯ್ತಾ? ಎಲ್ಲ ಆಪ್ಷನ್ ಓದ್ಕೊಂಡು ನಾವು ಟಿಕ್ ಮಾಡಬೇಕಾಗುತ್ತೆ. ಸುಮ್ಮನೆ ಅದನ್ನು ಟಿಕ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ನೋಡಿ ಮಾಡಿ. ಯಾವುದೋ ಜೋಡಿ ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ನೋಡಿ. ನಿಮ್ಗೆ ಬಿಟ್ಟಿದ್ದೀವಾಗ ಸರಿಯಾಗಿ ನೋಡಿ ಅದನ್ನು. ಓಕೆ, ಯಾವ ಜೋಡಿ ಸರಿಯಾಗಿದೆ? ಹಡಗು ರನ್ವೇ, ವಿಮಾನ ಬಂದರು, ರೈಲು ವೇದಿಕೆ, ಬಸ್ ಬಂದರು. ಹಡಗು ರನ್ವೇ, ವಿಮಾನ ಬಂದರು, ರೈಲು ವೇದಿಕೆ, ಬಸ್ ಬಂದರು. ಹಡಗು ರನ್ವೇ ಸರಿನಾ? ಆಹಾ, ಹಡಗು ಏನಾಗಬೇಕಿತ್ತು? ಬಂದರು ಆಗಬೇಕಿತ್ತು. ರನ್ವೇ ಏನಾಗಬೇಕು? ವಿಮಾನ ಆಗಬೇಕು. ಸೊ ರನ್ವೇ ಇಂದ ವಿಮಾನ ಹಾರುತ್ತೆ, ಹಡಗು ಬಂದು ಬಂದರಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಒಂದೇದು ಸರಿನಾ? ಸರಿನಾ? ಒಂದೇದು ತಪ್ಪು. ಹಡಗು ರನ್ವೇ ಅಲ್ಲ. ವಿಮಾನ ಬಂದರು ಸರಿನಾ? ಇದು ತಪ್ಪು. ರೈಲು ವೇದಿಕೆ ಸರಿನಾ? ಅದು ತಪ್ಪು. ಸರಿ ಅನ್ನೋಕ್ಕಿಂತ ಮುಂಚೆ ಕೊನೆಗೆ ನೋಡೋಣ. ಬಸ್ಸು ಬಂದರು ಸರಿನಾ? ಅಲ್ಲ. ವೇದಿಕೆ ಅಂದ್ರೆ ಏನು ಹಾಗಿದ್ರೆ? ರೈಲು ಎಲ್ಲಿ ನಿಲ್ಲುತ್ತೆ? ಅವಾಗ ಪ್ರಶ್ನೆ ಬಂತಲ್ಲ, ಅತಿ ದೊಡ್ಡ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಅಂದ್ರೆ ವೇದಿಕೆ. ಆದ್ರೆ ನಮಗೆ ಕನ್ನಡದಲ್ಲಿ ವೇದಿಕೆ ಅಂದ್ರೆ ಕಷ್ಟ ಅನಿಸ್ತು ಅಲ್ವಾ? ಅಲ್ವಾ? ಕಣ್ಣು ಮುಚ್ಚುತ್ತೆ ಅಭ್ಯಾಸ ಮಾಡುವಾಗ, ಕಾಮನ್ ಅದು. ವೇದಿಕೆ ಅಂದ್ರೂ ಒಂದೇ, ಪ್ಲಾಟ್ಫಾರ್ಮ್ ಅಂದ್ರೂ ಒಂದೇ. ರೈಲು ಬಂದು ವೇದಿಕೆಗೆ ನಿಲ್ಲುತ್ತೆ, ಪ್ಲಾಟ್ಫಾರ್ಮಿಗೆ ನಿಲ್ಲುತ್ತೆ. ಓಕೆ, ಸೊ ಸರಿ ಅಲ್ಲ? ನಮಗೆ ಇದು ಸರಿ ಅನಿಸಿಲ್ಲ ಮೊದಲು, ಹೌದಲ್ಲ? ರೈಲು ವೇದಿಕೆ ಸರಿ ಅನಿಸ್ತಿಲ್ಲ. ವೇದಿಕೆ ಮೇಲೆ ನಾವು ನಿಲ್ಲಬೇಕು. ನಮಗೆ ಸನ್ಮಾನ ಮಾಡ್ತಾರೆ ಇವಾಗ. ನವೋದಯ ಪಾಸ್ ಆಗಿದ್ದೇವೆ ನಾವು ಅಲ್ವಾ? ಶಾಲ್ ಹಾಕ್ತಾರೆ, ಮಾಲೆ ಹಾಕ್ತಾರೆ, ಅಭ್ಯಾಸ ಮಾಡಿದ್ದೇವೆ ಅಂಥೇಳಿ. ಓಕೆ, ಸೊ ಪ್ಲಾಟ್ಫಾರ್ಮ್ ವೇದಿಕೆ ಎರಡು ಒಂದೇ. ನೆಕ್ಸ್ಟ್ ನೋಡಿ, ಬೆಂಗಳೂರಿನಿಂದ ಬಂದ ತಾಜಾ ಹೂಗಳು ಬಾಳುವ ಮೊದಲು 1 ದಿನದಲ್ಲಿ ವಿದೇಶಕ್ಕೆ ತಲುಪಬೇಕು. ಯಾವ ಸಾರಿಗೆಯನ್ನು ಬಳಸೋಣ ಆಗಿದ್ರೆ? ಬೈಕ್ ತಗೊಂಡೋಗಿ ಕೊಟ್ಟು ಮಾಡೋಣ ಗುಮ್ ಅಂತ ಹೇಳಿ? ಯಾವ ಸಾರಿಗೆ ಬಳಸೋಣ ಹೇಳಿ?
ಯಾವ ಸಾರಿಗೆ ಬಳಸ್ಬೋದು ನಾವು? ವಿಮಾನ ಅಲ್ವಾ, ತುಂಬ ಫಾಸ್ಟ್ ಅಲ್ಲ ವಿಮಾನ. ಹಡಗಿ ಕಳಿಸಿದ್ರೆ 3 ತಿಂಗಳಾಗುತ್ತೆ ಮುಟ್ಲಿಕ್ಕೆ. ಸರಕು ರೈಲು ಸಮುದ್ರ ದಾಟೋದಿಲ್ಲ. ಟ್ರಕ್ ಮುಟ್ಟಲ್ಲ ಹೋಗಿ. ಸೊ ವಿಮಾನಕ್ಕೆ ನಾವು ತಾಜಾ ಹೂವನ್ನ ಕಳಿಸೋಣ. ಓಕೆ, ಈಗ 36ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ 37ನೇ ಪ್ರಶ್ನೆ. ದ್ವಿಚಕ್ರ ವಾಹನ ಸವಾರಿ ಮಾಡುವಾಗ ಹೆಲ್ಮೆಟ್ ಅನ್ನ ಧರಿಸಬೇಕೋ ಬೇಡವೋ? ಮುಖ್ಯ. ಯಾಕೆ? ದ್ವಿಚಕ್ರ ವಾಹನ ಸವಾರಿ ಮಾಡುವವರು ಹೆಲ್ಮೆಟ್ ಅನ್ನ ಧರಿಸುವುದು ಮುಖ್ಯ. ಏಕೆಂದರೆ ಇದು ತಲೆಯನ್ನ ತಂಪಾಗಿರ್ತದೆ. ತಲೆ ಬಿಸಿಯಾಗಿರ್ತದೆ, ಕೆಲಸ ಮಾಡಿ ತಲೆ ತಂಪಾಗಿರ್ಲಿ ಅಂತನಾ? ಅಲ್ಲ, ಇದು ತಪ್ಪಾಗಿದೆ. ಮೊನ್ನೆದು ಅಲ್ಲೇ ಅಲ್ಲ. ಇದು ದೇಹದ ಅತ್ಯಂತ ಸೂಕ್ಷ್ಮ ಭಾಗವಾದ ತಲೆಯನ್ನ ಅಪಘಾತದಲ್ಲಿ ಗಾಯದಿಂದ ರಕ್ಷಿಸುತ್ತದೆ ಅಲ್ಲ? ಹೌದು. ತುಂಬಾ ಜನ ಅಪಘಾತವಾಗಿ ಸಾಯೋದಕ್ಕೆ ತಲೆಯನ್ನ ಹೊಡ್ಕೊಂಡೇ ಸಾಯ್ತಾರೆ ಅಲ್ವಾ? ಸೊ ನಾವು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಆಲ್ಮೋಸ್ಟ್ ಚಾನ್ಸಸ್ ಬಚಾವ್. ರೈಲ್ವೆ ಇದು ಟ್ರಕ್ ಎಲ್ಲ ಮೈ ಮೇಲೆ ಹೋದ್ರೆ ಬದುಕಲಿಕ್ಕೆ ಆಗ್ತದೆ, ಹೆಲ್ಮೆಟ್ ಇದ್ರೂ ಬದುಕಲಿಕ್ಕೆ ಆಗಲ್ಲ. ಅದು ಟೈಮ್ ಏನು ಮಾಡ್ಲಿಕ್ಕೆ ಬರಲ್ಲ. ಆದರೆ ಆದಷ್ಟು ಸಣ್ಣ ಸಣ್ಣ ಗಾಯಗಳಿಂದ ನಾವು ರಕ್ಷಣೆ ಮಾಡ್ಕೋಬಹುದು. ಇದು ಸವಾರನಿಗೆ ವೇಗವಾಗಿ ಹೋಗಲು ಸಹಾಯ ಮಾಡುತ್ತದ? ಇಲ್ಲ, ಹೆಲ್ಮೆಟ್ ಹಾಕೊಂಡ್ರೆ ವೇಗವಾಗಿ ಹೋಗಲ್ಲ, ಅವನು ಹೋಗ್ಲಿಕ್ಕೆ ಸಹಾಯ ಮಾಡೋದಿಲ್ಲ. ಇದು ಕೇವಲ ಒಂದು ಫ್ಯಾಷನ್. ಕೆಲವೊಬ್ರು ಹಾಕೋತಾರೆ, ಹಳದಿ ಕಲರ್ ಹಾಕೋತಾರೆ, ಪಿಂಕ್ ಅರ್ಧ ಹೆಲ್ಮೆಟ್ ಹಾಕೋತಾರೆ, ಇಷ್ಟೇ ಇರ್ತದೆ, ಹಿಂಗೆ ಸ್ಟೈಲಿಶ್ ಆಗಿ ಇಷ್ಟೇ ಹಾಕೋತಾರೆ, ಟೊಪ್ಪೆ ಹಾಕೊಂಡಂಗೆ ಅಲ್ಲ, ಇಷ್ಟೇ ಹಾಕೋತಾರೆ. ಅದು ಫ್ಯಾಷನ್ ಹಾಕೊಳ್ಳೋದು, ಇಲ್ಲೆಲ್ಲ ಹೊಡೆದೋಗ್ತಾವಲ್ಲ ಅಷ್ಟೇ ಹಾಕೊಂಡ್ರೆ. ಸೊ ಫ್ಯಾಷನ್ ಮಾಡಬಾರ್ದು. ಇದು ದೇಹದ ಸೂಕ್ಷ್ಮವಾದ ತಲೆಯನ್ನ ಅಪಘಾತದಲ್ಲಿ ರಕ್ಷಿಸುತ್ತದೆ. ಅಪ್ಪಿತಪ್ಪಿ ಕೈಕಾಲು ಪೆಟ್ಟಾದ್ರೆ ಓಕೆ, ಒಂದು ಸ್ವಲ್ಪ 2 ತಿಂಗಳು ಸರಿ ಆಗುತ್ತೆ. ತಲೆಗೆ ಪೆಟ್ಟಾದ್ರೆ ಸಾವು ಸಂಭವಿಸುತ್ತದೆ. ಅದಕ್ಕೆ ತಲೆನ ಹುಷಾರಾಗಿ ಇಟ್ಕೊಳ್ಳಿ. ಮೆದುಳು ಇರುತ್ತೆ, ತುಂಬ ಕೈಕಾಲು ಮುರಿದೋದ್ರೆ ಮತ್ತೆ ವಾಪಸ್ ಜೋಡಣೆ ಮಾಡ್ಬೋದು. ತಲೆ ಒಡೆದ್ಗಿದ್ದು ಹೋದ್ರೆ ಕಷ್ಟ, ಮೆಮೊರಿ ಪವರ್ ಹೋಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಪೇರೆಂಟ್ಸಿಗೆ ಹೇಳಿ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿಯನ್ನು ಓಡಿಸಿ ಅಂತ. ಓಕೆ, ನೆಕ್ಸ್ಟ್ ನೋಡಿ. 28 ಮತ್ತು 29 2 ಪ್ರಶ್ನೆಗಳಿವೆ. ಓಕೆ, ಇವುಗಳಲ್ಲಿ ಯಾವುದು ಭೂ ಸಾರಿಗೆ ಸಾಧನವಲ್ಲ? ಮೆಟ್ರೋ, ಟ್ರ್ಯಾಕ್ಟ್, ಸ್ಟೀಮರ್, ಆಟೋ ರಿಕ್ಷಾ. ಭೂ ಸಾರಿಗೆ ಅಲ್ಲ. ಮೆಟ್ರೋ ರೈಲು ಭೂ ಸಾರಿಗೆ ಅಲ್ವಾ ಇದು? ಸ್ಟೀಮರ್ ಅಂದ್ರೆ ಏನು? ಸ್ಟೀಮರ್ ಅಂತ ವೆಹಿಕಲ್ ಕೇಳಿದಾರೆ ನೀವೆಲ್ಲರೂ? ಇಲ್ಲ, ಸ್ಟೀಮರ್ ಅನ್ನೋ ವಾಹನವಿಲ್ಲ. ಮೆಟ್ರೋ ಇಲ್ಲ, ಭೂಮಿಯಲ್ಲಿ ಇರ್ತದೆ. ಟ್ರ್ಯಾಕ್ಟರ್ ಭೂಮಿಯಲ್ಲಿ, ಆಟೋ ರಿಕ್ಷಾ ಭೂಮಿಯಲ್ಲಿ. ಸ್ಟೀಮರ್ ಅಂದರೆ ಯೂಶ್ವಲಿ ಹೇಳ್ತೇವೆ ಸ್ಟೀಮರಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಸ್ಟೀಮರ್ನ ಕೆಲವೊಂದು ಬಾರಿ ರೈಲ್ವೆದಲ್ಲಿ ಯೂಸ್ ಮಾಡ್ತೇವೆ, ಕೆಲವೊಂದು ಬಾರಿ ಹಡಗಲ್ಲಿ ಯೂಸ್ ಮಾಡ್ತೇವೆ. ಹಡಗಲ್ಲಿ ಆಲ್ಮೋಸ್ಟ್ ನಾವು ಸ್ಟೀಮರ್ ಯೂಸ್ ಮಾಡ್ತೇವೆ, ಆಯಿತಾ? ಹಡಗಲ್ಲಿ ಸ್ಟೀಮ್ ಮುಖಾಂತರ ಹಡಗನ್ನು ಎಂಜಿನ್ ನಡೆಸಲಿಕ್ಕೆ ನೀವು ನೋಡಿರ್ಬೋದು, ಕೆಲವೊಂದು ಫಿಲ್ಮಲ್ಲಿ ತೋರಿಸ್ತಾರೆ. ಹಡಗಿನ ಅಂಡರ್ಗ್ರೌಂಡಲ್ಲಿ ಹೊಗೆ ಬರ್ತಾ ಇರುತ್ತೆ, ಮೇಲ್ಗಡೆ ಹೊಗೆ ಹೋಗ್ತಿರುತ್ತೆ. ಅಂದರೆ ಸ್ಟೀಮರ್ ಮುಖಾಂತರ ನೀರನ್ನು ಕಾಯಿಸಿ ಆ ನೀರನ್ನು ಹಬೆ ಮುಖಾಂತರ ಓಡಿಸಿ ಗಾಲಿಗಳನ್ನು ತಿರ್ಗಂಗೆ ಮಾಡ್ತಾರೆ. ಅವಾಗ ಮೋಟ್ರ್ ಚಲನೆ ಆಗುತ್ತೆ, ಸ್ಟೀಮರ್ ಅಂತೇವೆ. ಅಥವಾ ಕೆಲವೊಂದು ಅಣು ಸ್ಥಾವರದಲ್ಲಿ ನೋಡ್ತೇವೆ ನಾವು, ಅಣು ವಿದ್ಯುತ್ ಕೇಂದ್ರದಲ್ಲಿ ದೊಡ್ಡ ಹೊಗೆ ಹೋಗ್ತಿರ್ತದೆ. ಅಂದರೆ ಸ್ಟೀಮರ್ ಮುಖಾಂತರ ಏನು ಮಾಡ್ತಾವ್ರು, ಆ ಬಿಸಿ ಮಾಡಿ ಹಬೆಯನ್ನು ನಡೆಸಿ ಎಂಜಿನ್ ಓಡಿಸೋಂಗೆ ಮಾಡ್ತಾರೆ. ಸ್ಟೀಮರ್ ಅಂತಾರೆ, ಸ್ಟೀಮರ್ ಎಂಜಿನ್ ಅಂತ ನಾವು ಹೇಳ್ತೇವೆ, ಆಯಿತಾ? ಕಂಟೈನರ್ ಹಡಗನ್ನ, ಇದರ ಆನ್ಸರ್ ಸ್ಟೀಮರ್ ಸರಿಯಾದ ಉತ್ತರ. ಕಂಟೈನರ್ ಹಡಗನ್ನ ವಿಶೇಷವಾಗಿ ನಿರ್ಮಿಸಲಾಗಿದೆ. ಯಾಕೆ ಕಂಟೈನರ್ ಹಡಗಳು? ಯಾಕೆ ನಾನು ಹೇಳಿದೆ ಆಗ ಹಡಗಲ್ಲಿ 300-400 ಕಾರುಗಳನ್ನು ಒಯ್ಯಬಹುದು, ಅಷ್ಟು ಹಡಗಿದೆ ಅಂತ. ಕಂಟೈನರ್ ಹಡಗನ್ನ ಯಾಕೆ ಯೂಸ್ ಮಾಡ್ತಾರೆ? ರಜೆ ಮೇಲೆ ಪ್ರಯಾಣಿಕರ ಕೈಗೊಳ್ಳಲಿಕ್ಕೆ. ಹೌದಾ? ಕಂಟೈನರ್ ದೊಡ್ಡ ಬಾಕ್ಸ್ ಇರ್ತಾರ, ಬಾಕ್ಸಲ್ಲಿ ಹೋಗ್ತಾ ಇರ್ತದೆ. ರಜೆ ಮೇಲೆ ಪ್ರಯಾಣಿಕರನ್ನು ಕರೆದೊಯ್ಯಲಿಕ್ಕೆ. ಪಾತ್ರೆಗಳು ಎಂದು ಕರೆಯಲ್ಪಡುವ ದೊಡ್ಡ ಲೋಹದ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಿದ ಸರಕು ಸಾಗಿಸಲು. ಮೀನು ಹಿಡಿಯಿರಿ, ಪ್ರವಾಹದಲ್ಲಿ ಜನ ರಕ್ಷಿಸುವುದು. ಯಾವುದಾಗುತ್ತೆ? ಎಸ್, ಪಾತ್ರೆಗಳು ಎಂದು ಕರೆಯಲ್ಪಡುವ ದೊಡ್ಡ ಲೋಹದ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಿದ ಸರಕು ಸಾಗಿಸಿ. ನೇರಾಗಿ ಸರಕು ಸಾಗಣೆಗೆ ನಮಗಿದು ಅರ್ಥ ಆಗಲ್ಲ, ಆದರೆ ಇದಂತೂ ಅಲ್ಲ. ಮೀನು ಹಿಡಿಲಿಕ್ಕಂತೂ ಅಲ್ಲ, ಇದಂತೂ ಅಲ್ಲ. ಯಾವುದು ಆಪ್ಷನ್ ಅಲ್ಲ ಅಂತ ಗೊತ್ತಾದರೆ ಉಳಿದಿದೆ ಅದೇ ಅಲ್ವಾ? ನಮ್ಗೆ ಅರ್ಥ ಆಗದ್ರೆ ಉಳಿದಿದೆ, ಅದೇ ಆನ್ಸರ್ ಅಂತ ನಾವು ಡಿಸೈಡ್ ಮಾಡಬೇಕು. ನಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಪ್ರತಿ ಆಪ್ಷನ್ಸ್ನ ಓದೋ ಮುಖಾಂತರ ನಾವೇನು ಮಾಡ್ಬೋದು, ಈಸಿಯಾಗಿ ಆನ್ಸರ್ ಯಾವುದು ಅಂತ ಕಂಡು ಹಿಡಿಯಲಿಕ್ಕೆ ಅವಕಾಶ ಇದೆ. ಇದನ್ನೇ ಇಲ್ಲ? ಎಸ್, ಅವಕಾಶಗಳಿದ್ದಾವೆ. ನೆಕ್ಸ್ಟ್, ಇವತ್ತಿನ ಕೊನೆಯ ಬಂಪರ್ ಪ್ರಶ್ನೆ ನೋಡೋಣ. ಲಾಸ್ಟ್ ಪ್ರಶ್ನೆ. ಪೈಪ್ಲೈನ್ಗಳ ಬಗ್ಗೆ ಯಾವ ಹೇಳಿಕೆ ನಿಜವಾಗಿದೆ? ಪೈಪ್ಲೈನ್ಗಳ ಬಗ್ಗೆ ಯಾವ ಹೇಳಿಕೆ ನಿಜ? ಪೈಪ್ಲೈನ್ಗಳ ಬಗ್ಗೆ ಯಾವ ಹೇಳಿಕೆ ನಿಜ?
ನಗರಗಳ ನಡುವೆ ಪ್ರಯಾಣಿಕರನ್ನ ಸಾಗಿಸುವ ಪೈಪ್ಲೈನ್. ಪ್ರಯಾಣಿಕರು ಪೈಪ್ಲೈನಲ್ಲಿ ಸಾಗಿಸ್ತಾರ? ಜನರನ್ನ ಪೈಪ್ಲೈನ್ ಹಾಕಿ ಒಂದೊಂದು ಕಳಿಸ್ತಾರ? ಬಂದರೂ ಬರ್ಬೋದು. ಮೆಟ್ರೋ ರೈಲನ್ನ ದೊಡ್ಡ ಪೈಪ್ ಮಾಡ್ಬೋದು. ಸುರಂಗ ಇದೆಯಲ್ಲ ಆ ಥರ ಮಾಡ್ಬೋದು. ಒಂದು ಹಳ್ಳಿಗೆ ಟೆಕ್ನಾಲಜಿ ಇದೆ, ಎಲ್ರಿಗೂ ಒಂದು ಕೂಡಿಸಿ ಪೈಪ್ಲೈನ್ ಹಾಕಿ ಕಳಿಸ್ಬೋದು. ಒಂದು ಕವಚ ಹಾಕಿ ಎಲ್ರಿಗೂ ಹೇಳಲಿಕ್ಕೆ ಬರಲ್ಲ. ಇದಂತೂ ಅಲ್ಲ, ಸದ್ಯಕ್ಕಂತೂ ಅಲ್ಲ. ಪೈಪ್ಲೈನ್ಗಳು ಹಗಲು ರಾತ್ರಿ ಮೌನವಾಗಿ ಕಾರ್ಯನಿರ್ವಹಿಸಿದ ಚಕ್ರಗಳು ಅಥವಾ ಚಾಲಕಗಳಿಲ್ಲದೆ ದ್ರವ ಅನಿಲಗಳನ್ನ ಸಾಗಿಸುತ್ತವೆ, ಹೌದಿಲ್ಲ? ಸೊ ಈಗ ನೀರು ಬರಬೇಕಂದ್ರೆ ಅಲ್ಲಿಂದ ಕಡೆ ಬೇರೆ ಕಡೆಯಿಂದ ಬರ್ತಿರ್ತದೆ. ಯಾರು ಕೆಲಸ ಮಾಡ್ಬೇಕಾದಕ್ಕೆ ಇಲ್ಲ, ಪೈಪ್ ಆನ್ ಮಾಡಿಟ್ರೆ ಸಾಕು. ಎಸ್, ಇದು ಹೌದು. ಬಟ್ ಆದ್ರೂ ನೋಡೋಣ. ಪೈಪ್ಲೈನ್ಗಳು ಧಾನ್ಯ ಮತ್ತು ಬಟ್ಟೆಗಳನ್ನ ಸಾಗಿಸಬಹುದು, ಹೌದಾ? ಇಲ್ಲ, ಬಟ್ಟೆ ಧಾನ್ಯ ಪೈಪ್ಲೈನ್ ಸಾಗಿಸ್ತಿಲ್ಲ. ಏನಾಗುತ್ತೆ ಸಾಗಿಸಿದ್ರೆ? ಅರ್ಧಕ್ಕೆ ಸಿಕ್ಕಾಕ್ಬಿಡುತ್ತೆ. ಸಿಕ್ಕಾಕೊಂಡು ಪದೇ ಪದೇ ಅದು ಫ್ಲೋ ಆಗಲ್ಲ, ಅಲ್ಲೇ ಸಿಕ್ಕಾಕ್ಬಿಡುತ್ತೆ. ಪೈಪ್ಲೈನ್ಗಳು ಒಂದು ರೀತಿಯ ವಾಯು ಸಾರಿಗೆ ಆಗಿದೆ. ಅಲ್ಲ, ವಾಯು ಸಾರಿಗೆ ಅಲ್ಲ. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಬಿ ಸರಿಯಾದ ಉತ್ತರ. ಯಾವತ್ತು ಮಕ್ಕಳೇ ನೋಡಿ, ಯಾವುದೇ ಒಂದು ಪ್ರಶ್ನೆ ಬಂದಾಗ ಅದನ್ನು ಸರಿಯಾಗಿ ಓದಿ. ನೀವು ಎಷ್ಟು ಓದುವಿಕೆ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ 20 ಪ್ರಶ್ನೆ, ಇದು ಮಧ್ಯಮ ವರ್ಗದ ಪ್ರಶ್ನೆ. ಇದು ಕಷ್ಟ ಅಲ್ಲ, ಮತ್ತೆ ಕಠಿಣ ಅಲ್ಲ. ಇನ್ನೂ 20 ಪ್ರಶ್ನೆ ಇದೆ ಸಾರಿಗೆ ಮೇಲೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತಾ? ಸೊ ಈ 20 ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿದೆನಾ ಸರಿಯಾಗಿ? ಓಕೆ, ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ನಮ್ಮ ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತೆ. ಸೊ ನೀವು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಹಾಗಾದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ 20 ಕಠಿಣ ಪ್ರಶ್ನೆಗಳ ಬಗ್ಗೆ ಅವಲೋಕನ ಮಾಡೋಣ, ಕ್ವಶನ್ನ ಸಾಲ್ವ್ ಮಾಡೋಣ, ಜೊತೆಗೆ ಅದನ್ನು ಏನಿದೆ ಅಂತ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೇವೆ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೋಡ. ಆತ್ಮೀಯ ಪಾಲಕರು ಹಾಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಇನ್ನೂ ಕೂಡ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತೇವೆ. ಧನ್ಯವಾದಗಳು.